ಭಾನುವಾರ ಗಂಡನ ತಲೆ ಚೆನ್ನಾಗಿ ತಿನ್ಬೋದು ನಾನ್ ವೆಜ್ ಡೇ ಅನ್ಬಿಟ್ಟು ನಾನೇನಯ್ಯ ತಪ್ಪು ಮಾಡ್ದೆ ಅಂದ್ರೆ ಸೌಜನ್ಯ ಅವ್ರ ಬಗ್ಗೆ ಈ ವಿಷಯ ನೆನ್ಸ್ಕೊಂಡಾಗೆಲ್ಲ ಅವರು ಲೈಫ್ ಲಾಂಗ್ ಆ ನೋವು ಇದ್ದೇ ಇರ್ತೈತೆ ಅವ್ರಿಗೆ. ಇದು ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್, ಕನ್ಫ್ಯೂಸ್ ಆಗಬೇಡಿ. ಅದು ಈರುಳ್ಳಿ ತರನೇ ಕಾಣಿಸ್ತಾ ಇಲ್ಲ, ಆಲೂಗಡ್ಡೆ ಬೊಂಡ ತರ ಕಾಣಿಸ್ತಾ ಇತ್ತು ನನಗೆ. ಹೆಂಡತಿ ರುಚಿ ಮಾಡ್ಕೊಂಡು ತಿಂತಾರೆ ನಾವು ಮಾತು ನಿಜ ಮಾಡ್ಬಿಟ್ಟೆ ಫ್ರೆಂಡ್ಸ್. ನಾನು ಈ ತರ ಮಾಡಿ ತಿಂದ್ಮೇಲೆ ಶಿವ ಇವತ್ತು ಮಾತೆ ಎತ್ತಿಲ್ಲ ನನಗೆ. ಅಷ್ಟರಲ್ಲಿ ಮೊಳರು ಮಾಡೋಣ ಅಂತ ಬಂದೆ. ಅಂದ್ರೆ ಕಾಯಿ ತುರಿ ಹಾಕೊಂಡ್ರೆ ಇದಕ್ಕೆ ತುಂಬಾ ರುಚಿಯಾಗಿರ್ತೈತೆ. ನಾನು ಕುಂಬಳಕಾಯಿ ತಣ್ಣಗಾಗ್ತಿತ್ತಲ್ಲ, ಯಾಕಂದ್ರೆ ಅದು ಜ್ಯೂಸು. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕಣ್ಣು ಸುತ್ತ ಬ್ಲಾಕ್ ಆಗ್ಬಿಟ್ಟೈತೆ, ಅಷ್ಟು ವೀಕ್ ಆಗಿದ್ದೀನಿ. ಯಾಕಂದ್ರೆ ಬೆಳಗ್ಗೆ ಕಾಟಿಗೆ ಹಚ್ಕೊಂಡಿದ್ದೆ, ಮುಖ ತೊಳೆದಿಲ್ಲ ಅದಕ್ಕೆ. ಬರೀ ಇಂಥದೆಯಾ. ಈರುಳ್ಳಿ ಸಮೇತ ಫ್ರೈಡ್ ರೈಸ್ ತಿಂತಾ ಇದ್ರೆ ಸೂಪರ್ ಡೂಪರ್ ಆಗಿರ್ತಿದೆ ಫ್ರೆಂಡ್ಸ್. ನನ್ಗೆ ಐಸ್ ಕ್ರೀಮ್ ತಂದು ಕೊಡ್ತು ಫ್ರೆಂಡ್ಸ್. ಹಲೋ ಅಂತಲ್ಲಿ ತೊಗೊಂಡಿದ್ದು 350 ರೂಪಾಯಿ. ಕಾಸ್ಟ್ಲಿ ಗಿಫ್ಟ್ ಕೊಡ್ಬೇಕು ಇವತ್ತು, ರೂಲ್ಸ್ ಅದು. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಚೈಲ್ಡ್ಹುಡ್ ಕ್ರಶ್ ಫ್ರೆಂಡ್ಸ್ ಅವ್ರು ನನಗೆ. ಎಷ್ಟೇ ಗಲೀಜಾದ್ರೂ ಒರ್ಸ್ಕೊಂಡ್ರೆ ನೀಟ್ ಆಗ್ಬಿಡ್ತೈತೆ ಬಟ್ಟೆನಲ್ಲಿ. ಆತರ ಒಂದ್ ಪೇಪರ್ ಐತೆ ಫ್ರೆಂಡ್ಸ್, ಅದು ಕುಣಿಯಕ್ ಮುಂಚೆ ಎಲ್ಲ ಡೊಂಕೊಂತಿಯಲ್ಲ. ಆಯ್ತು ಹೋಗು, ಝೂಮ್ ಅಲ್ಲಿ ಬರ್ಬೇಡ, ಚಿಕ್ಕಳು ಮಕ್ಳು ಮರಿ ನೋಡ್ತಾರೆ, ನಾನೇ ಝೂಮ್ ಅಲ್ಲಿ ಬರಲ್ಲ, ಭಯ ಪಡ್ತಾರೆ ಅಂತ ಮಾತ್ರ ತಂದಾಕ್ಲಾ ಅಂತಂದ್ರೆ. ಆಮೇಲೆ ನೀವು ಮ್ಯಾಲ್ಕ್ ಹೋಗ್ತೀರಾ ಅಂತಂತು. ಏನಂದೆ ಇನ್ನೊಂದ್ಸಲ ಹೇಳು. ಇದು ಹುಳ ಬೀಳ್ತಾ ಇರೋದಕ್ಕೆ ಒಂದು ಟಿಪ್ ಫ್ರೆಂಡ್ಸ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಬೆಳಗ್ಗೆ ವಾಷಿಂಗ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗ್ತಾ ಇದ್ದೀನಿ. ಆಗ್ಬಿಟ್ಟಿದ್ದೀನಿ, ಆಲ್ರೆಡಿ ಅರ್ಧ ಕೆಲಸ ಮುಗಿಸ್ಬಿಟ್ಟಿದ್ದೀನಿ. ಇವತ್ತು ಬೆಳಗ್ಗೆ ತಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಶನಿವಾರ ಆಗಿರೋದ್ರಿಂದ ಇವತ್ತು ನಾನು ಎಲ್ಲ ಕೆಲಸ ಮುಗಿಸ್ಕೊಬಿಡ್ತೀನಿ. ಎಲ್ಲ ಹೆಣ್ಮಕ್ಳು ಭಾನುವಾರ ಬಟ್ಟೆ ಒಗೆದು ಅದು ಇದು ಕೆಲಸ ಇಟ್ಕೋತಾರೆ. ನಾನು ಶನಿವಾರನೇ ಮುಗಿಸ್ಕೊಬಿಡ್ತೀನಿ. ಭಾನುವಾರ ಗಂಡನ ತಲೆ ಚೆನ್ನಾಗಿ ತಿನ್ಬೋದು ನಾನ್ ವೆಜ್ ಡೇ ಅನ್ಬಿಟ್ಟು. ನಾನೇನಯ್ಯ ತಪ್ಪು ಮಾಡ್ದೆ? ರಾತ್ರಿ ಪುದೀನ ಚಟ್ನಿ ಮಾಡಿದ್ನಲ್ಲ ಫ್ರೆಂಡ್ಸ್, ಅದಕ್ಕೆ ಶಿವಾಗೆ ಅನ್ನ ಮಾಡ್ಕೊಟ್ಟೆ. ಫಸ್ಟ್ ಟೈಮ್ ತಂಗಳು ತಿನ್ಸ್ಬಿಟ್ಟು ಕಳಿಸ್ತಿದ್ದೀನಿ. ಫಸ್ಟ್ ಟೈಮ್ ಅಲ್ಲ, ಆವಾಗ ಮಧ್ಯದಲ್ಲಿ ಈ ತರ ಬಟ್ಟೆ ಕ್ಲೀನಿಂಗು ವಾರ ಇದ್ದಾಗ ಏನ್ ಮಾಡಕ್ಕಾಗಲ್ಲ, ತಂಗ್ಳು ತಿನ್ಬೇಕಾಗ್ತಿದೆ. ಅದಕ್ಕೆ ಸ್ಪೆಷಲ್ ಆಗಿ ಇವತ್ತೇನಾದ್ರೂ ಶಿವಾಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಏನಾರು ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್. ನಾನು ಇನ್ನೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಫ್ರೆಂಡ್ಸ್, ಶಾಕ್ ಆಗ್ಬೇಡಿ. ಕೆಲಸ ಬಿಟ್ಬಿಟ್ರ ಹಂಗಿಂಗೆ ಅಂತಲ್ಲ, ಸ್ವಲ್ಪ ದಿನ ರಜೆ ತಗೊಂಡಿದ್ದೀನಿ ಅಷ್ಟೇ, ಹೋಗ್ತೀನಿ. ಬೇಸಿಗೆ ಆಗಿರೋದ್ರಿಂದ ಈ ಟೈಮಲ್ಲಿ ನನಗೆ ಕೆಲಸ ಮಾಡಿದ್ರೆ ಮೂಗಲ್ಲಿ ಬ್ಲಡ್ ಬರ್ತೈತೆ, ಏನೇನೋ ಹೇಳಕ್ಕಾಗಲ್ಲ ಫ್ರೆಂಡ್ಸ್, ಪ್ರಾಬ್ಲಮ್ಗಳು ಈ ತರ ಆಗ್ತೈತೆ. ಅದಕ್ಕೆ ಇನ್ನೊಂದು ತಿಂಗಳು ಬೇಸಿಗೆ ಮುಗ್ದೋಗುತ್ತೆ, ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಆರಾಮಾಗಿ ಕೆಲ್ಸಕ್ಕೆ ಹೋಗ್ಬೋದು ನಾನು ಅಂತ. ಓಕೆ ಫ್ರೆಂಡ್ಸ್, ಇವತ್ತು ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ನಾನು ಮಾತ್ರ ಡ್ರೈ ಫ್ರೂಟ್ಸ್ ನೆನೆಸಿರೋದ ತಿಂದಿದ್ದೀನಿ, ಅದೊಂದೇ ನನ್ನ ಟಿಫನ್ ಆಗ್ಬಿಟ್ಟೈತೆ. ಈಗ ಸಿಕ್ಕಾಪಟ್ಟೆ ಹಸುವಾಗ್ತೈತೆ, ಅದಕ್ಕೆ ಬಟ್ಟೆ ಎಲ್ಲ ಹಿಂಡಾಕ್ಬಿಟ್ರೆ ಕೆಲಸ ಮಾಡ್ಬೋದು. ಇಲ್ಲಾಂದ್ರೆ ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ನಾವೇನು ಕೆಲಸ ಮಾಡಕ್ ಹೋದ್ರೆ ಕೆಲಸ ಮಾಡಕ್ಕೆ ಆಗಲ್ಲ. ಬೆಡ್ ಬಾ 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 ಮಲ್ಕೋ ಅಂತ ಕರಿತಾ ಇರ್ತೈತೆ. ಈಗ ಬೇಗ ಬಟ್ಟೆ ಎಲ್ಲ ಹಿಂಡಾಕ್ಬಿಡ್ತೀನಿ ಫ್ರೆಂಡ್ಸ್. ಈಗ ಒಂದು 2-3 ದಿನದಿಂದ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಒಂದು ವಿಷಯದ ಬಗ್ಗೆ ಮಾತಾಡಿ ಅಂತ. ಅದೆಲ್ಲರಿಗೂ ಗೊತ್ತಿರೋ ವಿಷಯ, ಇತ್ತೀಚೆಗೆ ತುಂಬ ವೈರಲ್ ಆಯಿತು ಆ ವಿಷಯ. ಅದು ಯಾವುದಂದ್ರೆ ಸೌಜನ್ಯ ಅವ್ರ ಬಗ್ಗೆ. ಯಾವುದೇ ವಿಷಯ ಆಗಲಿ ನಾನು ಆರಾಮಾಗಿ ಪಟ ಅಂತ ಮಾತಾಡ್ಬಿಡ್ತೀನಿ. ಆದರೆ ಈ ಹುಡುಗಿ ಬಗ್ಗೆ ಯಾಕೆ ಮಾತಾಡೋಕ್ಕೆ ನಾನು ಲೇಟ್ ಮಾಡ್ತಾ ಇದ್ದೀನಿ ಅಂದರೆ, ಅವ್ರ ಬಗ್ಗೆ ನೆನೆಸ್ಕೊಂಡ್ರೆ ಕರಳೆಲ್ಲ ಹಿಂಡ್ದಂಗೆ ಆಗ್ತೈತೆ, ನೆನೆಸ್ಕೊಂಡ್ರೆ ಒಂಥರ ಆಗ್ತೈತೆ. ಈಗ ಮಾತಾಡಬೇಕಾದ್ರೂ ಅಷ್ಟೇ ನಾನು ಒಂದು 10 ಸಲ ವಾಯ್ಸ್ ರೆಕಾರ್ಡ್ ಮಾಡಿ ಡಿಲೀಟ್ ಮಾಡಿದ್ದೀನಿ, ಮಧ್ಯದಲ್ಲೇ ಸ್ಟಾಪ್ ಮಾಡಿ. ಅಷ್ಟು ಕಷ್ಟ ಆಗ್ತೈತೆ. ನಾವು ಮಾತಾಡೋಕ್ಕೆ ಎಷ್ಟು ಕಷ್ಟಪಡ್ತಿದ್ದೀವಿ ಆ ಹುಡುಗಿ ಬಗ್ಗೆ, ಆ ಹುಡುಗಿಗೆ ಎಷ್ಟು ಕಷ್ಟ ಅನುಭವಿಸಿರ್ಬೋದು ಅಂತ ನೆನೆಸ್ಕೊಂಡ್ರೆ ರಕ್ತ ಎಲ್ಲ ಕುದಿಯುತ್ತೆ. ಯಾವುದಾದ್ರೂ ಒಂದು ವಿಷಯ ಮುಚ್ಚೋಗ್ಬಿಡ್ಬೇಕು ಅಂದಿದ್ರೆ ಅದು 12 ವರ್ಷದಿಂದ ಇರ್ತಾ ಇರಲಿಲ್ಲ, ಯಾವಾಗಲೂ ಮುಚ್ಚೋಗ್ಬಿಡ್ತಾಯಿತ್ತು. ನಾವು ಮಾತಾಡ್ತಾನೆ ಇರಲಿಲ್ಲ, ಇಷ್ಟೊತ್ತಿಗೆ ಯಾವಾಗಲೂ ಮರ್ತು ಬಿಡ್ತಾಯಿದ್ವಿ. ಆ ಹುಡುಗಿಗೆ ಪಕ್ಕ ನ್ಯಾಯ ಸಿಗ್ತೈತೆ. ಅದಕ್ಕೆ ಇಷ್ಟು ವರ್ಷ ಆದ್ರೂ ಯಾರ್ದಾದ್ರೂ ಒಬ್ರ ಮುಖಾಂತರ ಹೊರಗಡೆ ಬರ್ತಾನೆ ಇರ್ತೈತೆ. ಆದಷ್ಟು ಬೇಗ ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ ನಾನು ಮಾತ್ರ ಅಲ್ಲ, ಪ್ರತಿ ಹೆಣ್ಮಕ್ಳು ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಯಾವುದೇ ಹೆಣ್ಮಕ್ಳಿಗೂ ಈ ಥರ ಕಷ್ಟ ಬರಬಾರ್ದು. ಇನ್ನು ಮುಂದೆ ಯಾವುದೇ ಹೆಣ್ಮಕ್ಳಿಗೂ ಈ ಥರ ಪರಿಸ್ಥಿತಿ ಬರಬಾರ್ದು. ಅಂದರೆ ಯಾರು ಆ ಹುಡುಗಿಗೆ ಈ ಥರ ಅನ್ಯಾಯ ಮಾಡಿದ್ದಾರೆ ಅವ್ರಿಗಂತೂ ಶಿಕ್ಷೆ ಆಗಲೇಬೇಕು. ಆವಾಗಲೇ ಒಂದು ಸ್ವಲ್ಪ ಜನಕ್ಕೆ ಅಂದರೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋರು, ಯಾರು ಹೆಣ್ಮಕ್ಳಿಗೆಲ್ಲ ಇನ್ನು ಮುಂದೆ ಈ ಥರ ಮಾಡ್ತಾರಲ್ಲ ಅವ್ರು ನೋಡಿದ್ರೂ ಭಯ ಪಡಬೇಕು. ಎಂತೆಂಥ ದೊಡ್ಡವ್ರನ್ನೂ ಕಾನೂನು ಬಿಟ್ಟಿಲ್ಲ, ಇನ್ನು ನಮ್ಮನ್ನು ಬಿಡುತ್ತಾ ಅಂತ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋಕ್ಕೂ ಭಯ ಪಡಬೇಕು. ಅದಕ್ಕೋಸ್ಕರ ಆದರೂ ಆ ಹುಡುಗಿಗೆ ನ್ಯಾಯ ಸಿಗಲೇಬೇಕು. ಅವ್ರ ಅಪ್ಪ ಅಮ್ಮ ಅವ್ರ ತಂಗಿ ಏನೆಲ್ಲ ಹೋರಾಟ ಮಾಡಿ ಇಷ್ಟು ವರ್ಷ ಕಷ್ಟಪಟ್ಟರು, ಅವ್ರು ಏನು ಕಷ್ಟಪಡ್ತಿದ್ದಾರೆ, ಅವ್ರಿಗೊಂದು ಸ್ವಲ್ಪನಾದರೂ ನೆಮ್ಮದಿ ಅಂತೂ ಸಿಗಲ್ಲ ಅವ್ರಿಗೆ. ಈ ವಿಷಯ ನೆನೆಸ್ಕೊಂಡಾಗೆಲ್ಲ ಅವರು ಲೈಫ್ ಲಾಂಗ್ ಆ ನೋವು ಇದ್ದೇ ಇರ್ತೈತೆ ಅವ್ರಿಗೆ. ಒಂದು ಸ್ವಲ್ಪನಾದರೂ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಯಿತು ಅನ್ನೋ ಒಂದು ಸ್ವಲ್ಪ ಸಮಾಧಾನ ಆದರೂ ಇರುತ್ತೆ ಅವ್ರಿಗೆ. ಈ ವಿಷಯದ ಬಗ್ಗೆ ತುಂಬ ಜನ ಯೂಟ್ಯೂಬರ್ಸ್ ವಿಡಿಯೋ ಮಾಡಿ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆದಷ್ಟು ಬೇಗ ಆ ಹುಡುಗಿಗೆ ನ್ಯಾಯ ಸಿಗಲಿ. ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಂದು ಕಡೆ ಇಟ್ಕೊಂಡು ನೆಕ್ಸ್ಟ್ ಜಾಲ್ಸ್ಕೊಳ್ತೀನಿ. ಒಂದು 2-3 ಸಲ ಜಾಲ್ಸ್ಕೋಬೇಕು. ನಾನು ವಾಷಿಂಗ್ ಮಿಷಿನ್ ತಗೊಂಡಾಗಿಂದ ತುಂಬ ಜನ ಇವ್ರ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ತುಂಬ ಜನ ವಾಷಿಂಗ್ ಮಿಷಿನ್ ತೊಗೊಂಡ್ರಿ. ಆವಾಗ ಒಂದು ಸ್ವಲ್ಪ ಟೆನ್ಷನ್ ಆಗ್ತಿತ್ತು ನನಗೆ. ಎಲ್ಲರಿಗೂ ಒಂದೇ ರೀತಿ ಈ ಥರ ವಾಷಿಂಗ್ ಮಿಷಿನ್ ಒಳ್ಳೇದೇ ಸಿಗುತ್ತಾ, ಯಾರ್ದಾದ್ರೂ ಸರಿಯಾಗಿ ಪ್ರಾಡಕ್ಟ್ ಕೊಡಲಿಲ್ಲ ಅಂದರೆ ಅವರು ನನ್ನನ್ನು ಏನು ಅನ್ಕೋತಾರೆ ಅಂತೆಲ್ಲ ಸ್ವಲ್ಪ ಭಯ ಇತ್ತು. ಆಮೇಲೆ ಯಾರ್ಯಾರು ಕಾಂಟ್ಯಾಕ್ಟ್ ನಂಬರ್
ಕೇಳಿ ತಗೊಂಡು ಬುಕ್ ಮಾಡಿ ತರಿಸ್ಕೊಂಡ್ರಿ. ಅವರೆಲ್ಲ ನನಗೆ ಕಾಮೆಂಟ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ, ಚೆನ್ನಾಗಿದೆ ಪ್ರಾಡಕ್ಟ್, ನಿಮ್ಮಿಂದ ಹೆಲ್ಪ್ ಆಯಿತು ಅಂತ. ಆವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಹೆಲ್ಪ್ ಆಗ್ತೈತೆ. ಅದು ಬೇರೆ ಕಡಿಮೆ ಬಜೆಟ್ ಆಗಿರೋದ್ರಿಂದ ನಮ್ಮಂಥ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳಿಗಂತೂ ತುಂಬಾ ಹೆಲ್ಪ್ ಆಗ್ತೈತೆ. ಜಾಸ್ತಿ ಜನ ಮಕ್ಳಿರೋರು, ಸ್ಕೂಲ್ಗೆ ಹೋಗೋ ಮಕ್ಳಿರೋರಿಗೆ ಅವ್ರು ಡೈಲಿ ವಾಶ್ ಮಾಡ್ಕೊಂಡು ಕುತ್ಕೋಬೇಕಾಗ್ತೈತೆ ಬಟ್ಟೆಗಳನ್ನ. ಅಂಥವ್ರಿಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತೈತೆ. ವೈಟ್ ಬಟ್ಟೆಗಳು ಸಹ ನೀಟಾಗಿ ಕ್ಲೀನ್ ಆಗ್ತೈತೆ, ಹಾಗಾಗಿ ಆರಾಮಾಗಿ ತಗೋಬೋದು. ಇದು ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್, ಕನ್ಫ್ಯೂಸ್ ಆಗಬೇಡಿ ಪ್ರಮೋಷನ್ ವಿಡಿಯೋನ ಅಂತ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು. ಇಷ್ಟು ದಿನದಿಂದ ಯೂಸ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ನಮ್ಮನೆ ಹತ್ರ ಬಟ್ಟೆ ಒಣಗಾಕೊಳ್ಳೋಕ್ಕಂತೂ ಚಿಂತೆನೆಲ್ಲ. ಬೇಸಿಗೆ ಟೈಮಲ್ಲಿ ಸಿಕ್ಕಾಪಟ್ಟೆ ಬೇಗ ಬಟ್ಟೆಗಳು ಬೇಗ ಒಣಗ್ತೈತೆ, ಮತ್ತು ಒಣಗಾಕೊಳ್ಳೋಕ್ಕೂ ಜಾಗ ಸಖತ್ತಾಗಿದೆ. ಈ ವಾತಾವರಣ ನೋಡಿದ್ರೆ ಬೇಸಿಗೆನೇ ಅನ್ಸಲ್ವಲ್ಲ. ನಮ್ಮ ಮನೆ ಹತ್ರ ಎಲ್ಲ ಹಳೆ ಎಲೆಗಳು ಉದ್ರುಬಿಟ್ಟು ಹೊಸ ಎಲೆ ಚಿಗುರ್ತೈತೆ, ಹಾಗಾಗಿ ಮಳೆಗಾಲ ಥರನೇ ಐತೆ. ಎನಿ ಟೈಮ್ ನೀರು ಹಾಕೋದ್ರಿಂದ ಮರ ಗಿಡಗಳು ಇರೋದ್ರಿಂದ ಗಿಡಗಳು ಇಷ್ಟು ಹಸ್ರಾಗಿರ್ತವೆ. ಈ ಗಿಡಗಳ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ, ಯಾಕಂದರೆ ಇವುಗಳಿಂದನೇ ನಾವೀಗ ಊಟ ಮಾಡ್ತಾ ಇರೋದು. ನಮಗೆ ನಿಜವಾಗ್ಲೂ ನೆಮ್ಮದಿ ಸಿಗಬೇಕಂದ್ರೆ ಒಂದು 4-5 ಗಿಡ ನೆಟ್ಬಿಟ್ರೆ ಮನೆ ಹತ್ರ, ಅವುಗಳು ನೋಡಿದಾಗೆಲ್ಲ ಎಷ್ಟು ಖುಷಿ, ಎಷ್ಟು ಸಮಾಧಾನ ಆಗುತ್ತೆ ಗೊತ್ತಾ. ಈ ಬೇಸಿಗೆಯಲ್ಲಿ ಬಟ್ಟೆ ಒಗೆಯೋಕ್ಕೆ ಎಷ್ಟು ಖುಷಿನೋ, ಬೇಗ ಒಣಗ್ತೈತಲ್ಲ, ಅದಕ್ಕೋಸ್ಕರ ಬಟ್ಟೆ ಒಣಗಾಕದ್ಮೇಲೆ ಏನೋ ಒಂಥರ ಸಾಧಿಸಿದ ಫೀಲಿಂಗ್ ಫ್ರೆಂಡ್ಸ್ ಲೈಫಲ್ಲಿ. ನಮ್ಮ ಟಾಮುಗೆ ನಿದ್ದೆ ಫೀಲಿಂಗು. ಹಾಯ್ ಟೂಮ್ಸ್, ಊಟ ಮಾಡಲ್ಲ ನೀನು? ಓಕೆ ಫ್ರೆಂಡ್ಸ್, ಈಗ ಮನೆ ಒರೆಸ್ಬೇಕು. ಮನೆ ಒರೆಸೋಕ್ಕೂ ಮುಂಚೆ ಇಲ್ಲೊಂದು ದೊಡ್ಡ ಅಂಗಡಿನೇ ಐತೆ ಫ್ರೆಂಡ್ಸ್, ರೇಷನ್ ಅಂಗಡಿನೇ ಐತೆ ನಮ್ಮ ದೇವ್ರ ಮನೆ ಮುಂದೆ ಕಡೆ. ಅಲ್ಲಿ ನಿಂತ್ಕೊಳಕ್ಕಾಗಲ್ಲ, ಏನಾಗಲ್ಲ, ಒಂಥರ ಇಕ್ಕಟ್ಟು. ಈ ಇಕ್ಕಟ್ಟು ಮನೆಯಲ್ಲಿ ನಾನು ಎಲ್ಲಿ ಸಂದಿ ಗೊಂದಿಲೆಲ್ಲ ಜೋಡಿಸೋದು ಗೊತ್ತಾಗ್ತಿಲ್ಲ. ವಾಷಿಂಗ್ ಮಿಷಿನ್ ಇಲ್ಲಿಗೆ ಶಿಫ್ಟ್ ಮಾಡಿದೆ ಫ್ರೆಂಡ್ಸ್, ಯಾಕಂದ್ರೆ ನೋಡಿ ಇಲ್ಲಿ ಚೇರ್ ಹಾಕೊಂಡು ಕುತ್ಕೋಬಹುದು, ಆರಾಮಾಗಿ ಟಿವಿ ನೋಡ್ಬೋದು, ಎಡಿಟಿಂಗ್ ಮಾಡ್ಬೋದು, ಏನೇನೋ ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ, ಕುತ್ಕೋಬಹುದು. ಅದಕ್ಕೆ ವಾಷಿಂಗ್ ಮಿಷಿನ್ ಇಲ್ಲಿಗೆ ಶಿಫ್ಟ್ ಮಾಡಿದೆ, ಇಲ್ಲಿ ಇರ್ಲಿ ಅಂತ. ಈ ಸೊಂದಿಗೊನೆ ಮನೇಲಿ ಈ ರೇಷನ್ ಕಾರ್ಡ್ ನಾನು ಎಲ್ಲಿ ತುಂಬಿಸ್ಲಿ, ಏನು ಮಾಡಲಿ, ಸಾರಿ ಇದು ಮಸಿ ಬಟ್ಟೆ ಯಾವ ಗೊಂದಿಲಿ ಇಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅದಕ್ಕೆ ಇದನ್ನ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಊಟ ಟಿಫನ್ನೇ ತಿಂದಿಲ್ಲ ಫ್ರೆಂಡ್ಸ್, ನಾನು ಮೊದಲು ಊಟ ತಿಂತೀನಿ, ಮನೆ ಕೆಲಸ ಯಾವ ಥರ ಮಾಡ್ಬೋದು. ತಂಗಳ ಚಟ್ನಿ, ಅಪ್ಪ ನನ್ನ ತಂಗಳ ಮುದ್ದೆ ತಿನ್ಬೇಕು ಅನ್ಸ್ತೈತಲ್ಲ. ಮುದ್ದೆ ಫ್ರಿಜ್ ಅಲ್ಲಿ ಇಲ್ಲ ಫ್ರೆಂಡ್ಸ್, ಆಚೆನೆ ಐತೆ. ಚಟ್ನಿಗೆ ಸೈಡ್ಗೆ ಏನಾರ ಬೇಕಲ್ಲ ನಮ್ಗೆ. ಏನ್ ಮಾಡೋದು, ಏನ್ ತಿನ್ನೋದು, ಏನ್ ಬಿಡೋದು. ಆಮೇಲೆ ಇದೆಯಲ್ಲ ಫ್ರೆಂಡ್ಸ್ ನಮ್ಮ ಆಪತ್ ಬಾಂಧವ, ಇದನ್ನೇ ಒಂದ್ ಗದೆ ಕಾಣಿಸ್ತೀನಿ. ಕಡ್ಲೆಟ್ ಸ್ವಲ್ಪ ಇದೆ, ಇದಕ್ಕೆ ಏನಾದ್ರೂ ಒಂದು ಬಜ್ಜಿ ಮಾಡ್ಬೇಕೀಗ. ಬಜ್ಜಿ ಮೆಣಸಿನ್ಕಾಯಿ, ಆಲೂಗಡ್ಡೆ ಏನೂ ಇಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಆನಿಯನ್ ಬೋಂಡ ಮಾಡ್ಕೊಡ್ತೀನಿ, ಅದೇ ಬೆಸ್ಟ್. ಕಷ್ಟ ಕಾಲದಲ್ಲಿ ಬೋಂಡ ಕೈ ಹಿಡಿತ್ತು. ಸ್ವಲ್ಪ ಬಟ್ಟಲಿಗೆ ಕಡ್ಡಲೆ ಹಿಟ್ಟನ್ನು ಹಾಕೋಬೇಕು. 1-2 ಸ್ಪೂನ್ ಅಷ್ಟು ಉಳಿಸ್ಕೋಬೇಕು ನಮ್ಮ ಫೇಸ್ ಪ್ಯಾಕ್ಗೆ. ಹೊಟ್ಟೆ ಎಷ್ಟು ಇಂಪಾರ್ಟೆಂಟ್, ಫೇಸ್ ಅಷ್ಟೇ ಇಂಪಾರ್ಟೆಂಟ್. ಸಾಲ್ಟ್, ಖಾರದ ಪುಡಿ, ಹ್ಯಾಂಡ್ ಬ್ಲೆಂಡರ್ ಅಂಡ್ ವಾಟರ್, ಮಿಕ್ಸಡ್ ವೆಲ್, ಇಷ್ಟೇ. ಶನಿವಾರ ಇವತ್ತು ಮೊಟ್ಟೆ ತಿನ್ನಂಗಿಲ್ಲ ಫ್ರೆಂಡ್ಸ್, ಅದಕ್ಕೆ ಇಲ್ಲಾಂದ್ರೆ ಮೊಟ್ಟೆ 1-2 ತರಿಸ್ಕೊಂಡು ಬೇಯಿಸ್ಕೊಂಡಿತ್ತಿದ್ರೆ ತಂಗಳ ಚಟ್ನಿ, ತಂಗಳ ಮುದ್ದೆ, ಮೊಟ್ಟೆ ಫ್ರೈ ಎಷ್ಟು ಚೆನ್ನಾಗಿತ್ತು. ರಾತ್ರಿ ಈರುಳ್ಳಿ ಜಾಸ್ತಿ ಕಟ್ ಮಾಡ್ಕೊಟ್ಟಿದ್ದೆ, 2 ಪೀಸ್ ಇಟ್ಟಿದೆ ಫ್ರೆಂಡ್ಸ್. ಇದನ್ನ ಹೆಂಗ ಬಜ್ಜಿ ಮಾಡೋದು? ಈ ತರ ಎಳೆಯಾಗಿ ಬಿಡಿಸ್ಕೊಂಡು ಬಜ್ಜಿ ಮಾಡ್ಬೋದಲ್ಲ ಫ್ರೆಂಡ್ಸ್. ಎಸ್ ಸಿ ಫ್ರೆಂಡ್ಸ್, ಈ ತರ ಬಿಡಿಸ್ಕೊಂಡು ಬಜ್ಜಿ ಮಾಡ್ಬೋದು. ನಾನು ರೌಂಡ್ ಆಗಿ ಕಟ್ ಮಾಡೋಣ ಅನ್ಕೊಂಡೆ. ಇಷ್ಟೇ, ಇದು ನಮ್ಮ ಆನಿಯನ್ ಬಜ್ಜಿ. ಇದನ್ನ ಎಣ್ಣೆಲಿ ಕರ್ಕೊಳ್ಳೋದು. ಇದೇ ಮೊದಲನೇ ಸಲ ಈ ಥರ ಈರುಳ್ಳಿಯಲ್ಲಿ ಪ್ರಯೋಗ ಮಾಡಿದ್ದು. ನಾನು ಎಣ್ಣೆ ಕಾಯಿಸ್ಬಿಟ್ಟು ಹಿಂಗೆ ಅದ್ದಿ ಬಿಟ್ಟೆ. ಅಂದರೆ ಒಂದು ಸ್ವಲ್ಪ ಗಟ್ಟಿಗೂ ಕಲ್ಸ್ಕೊಳಕ್ಕೆ ಹೋಗಿಲ್ಲ, ನಾನು ಹಿಟ್ಟನ್ನ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡೆ. ಹಿಟ್ಟಿಟ್ಟಿದ್ರು ಈ ಬೇಸಿಗೆ ಟೈಮಲ್ಲಿ ಕಡಲೆ ಹಿಟ್ಟು ಹೆಲ್ತ್ಗೆ ಅಷ್ಟು ಒಳ್ಳೇದಲ್ಲ, ಹೀಟಾಗಿಬಿಡುತ್ತೆ ಮತ್ತು ಜೀರ್ಣ ಆಗೋದು ಕಷ್ಟ ಆಗ್ತೈತೆ. ಅದಕ್ಕೆ ತೆಳ್ಳಗೆ ಕಲ್ಸ್ಕೊಂಡ್ಬಿಟ್ಟೆ. ಅದು ನೋಡಿದ್ರೆ ಮೇಲೆ ಬಲೂನ್ ಥರ ಉಬ್ಬಿ ಬರ್ತಾಯಿತ್ತು, ಸಖತ್ ಖುಷಿಯಾಗೋಯ್ತು ನನಗೆ. ಮತ್ತು ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಈರುಳ್ಳಿ ಎಣ್ಣೆನ ಜಾಸ್ತಿ ಕುಡಿದ್ಬಿಡ್ತೈತೆ, ಆಮೇಲೆ ಬರೀ ಎಣ್ಣೆ ತಿಂದಂಗೆ ಇರ್ತೈತೆ, ಅದು ಬೋಂಡ ಬಜ್ಜಿ ತಿಂದಂಗೆ ಅನ್ಸಲ್ಲ. ಈ ಥರ ಉಲ್ಟಾ ಮಾಡಿನೂ ಬೇಯಿಸ್ಕೊಂಡೆ, ಸೇಮ್ ಬಲೂನ್ ಥರನೇ ಬಂತು. ಅದು ಈರುಳ್ಳಿ ಥರನೇ ಕಾಣಿಸ್ತಾ, ಆಲೂಗಡ್ಡೆ ಬೋಂಡ ತರ ಕಾಣಿಸ್ತಾ ಇತ್ತು ನನಗೆ. ಈರುಳ್ಳಿ ಬೋಂಡ ಹಿಂಗೂ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಇದು ಒಳಗಡೆ ಉಪ್ಪಿ ಬರ್ತೈತೆ, ಒಂಥರ ಬಲೂನ್ ತರ. ಫಸ್ಟ್ ಟೈಮ್ ನಾನೇ ಕಂಡಿಡ್ದನ. ಸಿ ಫ್ರೆಂಡ್ಸ್, ಸಕ್ಕದಾಗಿ ಬಂದೈತೆ. ಗಂಡದರ್ನ ಕೆರ್ತಂಗ್ಳು ಪಂಗ್ಳು ಹಾಕಿ ಕೆಲಸ ಕಳಿಸ್ಬಿಟ್ಟು ಹೆಂಡತಿ ರುಚಿ ಮಾಡ್ಕೊಂಡು ತಿಂತಾರೆ ಅನ್ನೋ ಮಾತು ನಿಜ ಮಾಡ್ಬಿಟ್ಟೆ ಫ್ರೆಂಡ್ಸ್ ನಾನು. ದಿಸ್ ಇಸ್ ದ ಬೆಸ್ಟ್ ಫುಡ್ ಇನ್ ಮೈ ಲೈಫ್ ಫ್ರೆಂಡ್ಸ್. ಟಾಮು, ಒಂದ್ಸಲ
ಆಮೇಲೆ ಶಾಪ್ ಹಾಕ್ಬೇಡ ತಗೋ. ಏನಿದು ಚಿಕನ್ ಮಟನ್ ಫಿಶ್ ನೋಡಿದ್ರೆ ತರ ಕಾಣ್ತಿಲ್ವಲ್ಲ ಸ್ಮೆಲ್ ನೋಡಿದ್ರೆ ಓ ಇದು ವೆಜ್ ನಾನೆಲ್ಲ ನಾನ್ ವೆಜ್ ಅನ್ಕೊಂಡೆ ಹುಲಿ ಯಾವತ್ತೂ ಹುಲ್ ತಿನ್ನಲ್ಲ ನಾನು ಹುಲಿ ನಾನ್ ವೆಜ್ ಮಾತ್ರ ತಿನ್ನೋದು ವೆಜ್ ನೀನೇ ತಿನ್ಕೋ ನೋಡಿದ್ರ ಫ್ರೆಂಡ್ಸ್ ಎಷ್ಟು ಗಾಂಚಲಿ ಐತಿ ಅವನಿಗೆ ಅದು ನಿನ್ನ ಹತ್ರ ಅಂತಾನೆ ಅಲ್ವಾ ನಾನು ತಗೊಂಡಿರೋದು ಫ್ರೆಂಡ್ಸ್ ಈಗ 12 ಗಂಟೆ ಆಯ್ತು ನಾನೇನಾದ್ರೂ ಇವಾಗ ಮನೆ ಕ್ಲೀನಿಂಗ್ ನಿಂತ್ರೆ 1 ಅವರ್ ಬೇಕು ಅಷ್ಟ್ರಲ್ಲಿ 1 ಗಂಟೆ ಆಗ್ತೈತೆ ಅಷ್ಟ್ರಲ್ಲಿ ಶಿವ ಬರ್ತೈತೆ ಅಡ್ಗೆ ಮಾಡ್ಲಿಲ್ಲ ಅಂದ್ರೆ ಜಾರ್ ಸೋದೈತೈತೆ ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದೀನಿ ಫ್ರೆಂಡ್ಸ್ ಕ್ವಿಕ್ ಆಗಿ ಬೇಗ ಆಗುವಂತ ರೆಸಿಪಿ ಎರಡು ಒಂದೇ ಆಗುವಂತ ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದೀನಿ ಅದೇನಂದ್ರೆ ಫ್ರೆಂಡ್ಸ್ ಗೋಧಿ ಹಿಟ್ಟು ತಗೊಂಡಿದೀನಿ ಒಂದ್ ಸ್ವಲ್ಪ ಕುಂಬಳಕಾಯಿ ಐತೆ ಇವಾಗ ಕುಂಬಳಕಾಯಿ ಸಪ್ರೇಟ್ ಆಗಿ ಪಲ್ಯ ಮಾಡೋದು ಶಿವಾಗೆ ಸ್ವಲ್ಪ ಕುಂಬಳಕಾಯಿ ಅಂದ್ರೆ ಅಷ್ಟಕ್ಕಷ್ಟೇನೆ ಕುಂಬಳಕಾಯಿ ಗೊಜ್ಜು ಮಾಡ್ಬೇಕು ಜಾಸ್ತಿ ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಅವೆಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತಗೋತೈತೆ ಅದಕ್ಕೆ ನಾನು ಸಿಂಪಲ್ ಆಗಿ ಏನ್ ಮಾಡೋಣ ಅಂತಂದ್ರೆ ಕುಂಬಳಕಾಯಿ ಪರೋಟ ಕೇಳಕ್ಕೆ ಭಯಂಕರವಾಗೈತಲ್ಲ ಫ್ರೆಂಡ್ಸ್ ನಾನು ಕ್ಯಾರೆಟ್ ಹಾಕಿ ಮಾಡಿದೀನಿ ಮೆಂತೆ ಹಾಕಿ ಮಾಡಿದೀನಿ ಬೀಟ್ರೋಟ್ ಹಾಕಿ ಮಾಡಿದೀನಿ ಈ ಹಿಟ್ಟು ಜೊತೆಗೆ ಕುಂಬಳಕಾಯಿ ಹಾಕಿ ಮಾಡಬಾರ್ದು ಹಾಕಿದ್ರೆ ಏನಾಗ್ತೈತೆ ಅದಕ್ಕೆ ಟೆಸ್ಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇವತ್ತು ಚೆನ್ನಾಗಿ ಬಂದ್ರೆ ಇದನ್ನ ಕಂಟಿನ್ಯೂ ಮಾಡ್ಕೋಬಹುದು ಅಂತ ಎಲ್ದಿ ಅಡುಗೆನೆ ಅನ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಸೈಡ್ಗೆ ತೆಂಗಿನಕಾಯಿ ಚಟ್ನಿ ಮತ್ತೆ ಬೀಟ್ರೋಟ್ ಪಲ್ಯ ಮಾಡೋಣ ಅಂತಿದ್ದೀನಿ ಬೇಯಿಸ್ಕೊಂಡು ಹಾಕ್ಬೇಕಿತ್ತು ಏನೋ ಕುಂಬಳಕಾಯ ಏನಿಲ್ಲ ಕ್ಯಾರೆಟ್ ಎಲ್ಲ ತುರ್ದುಬಿಟ್ಟೆ ಹಾಕ್ದೆ ಚೆನ್ನಾಗಿ ಬಂತು ನೋಡೋಣ ಫ್ರೆಂಡ್ಸ್ ಇವತ್ತು ಸಿಪ್ಪೆನ ಈ ಥರ ಕಟ್ ಮಾಡಿಕೊಂಡು ಸಿಪ್ಪೆನ ಸಹ ತೆಳ್ಳಗೆ ಐತೆ ಈ ಕುಂಬಳಕಾಯಿ ಬಂದು ನಮ್ಮ ಮನೆಗೆ ಒಂದು 4 ತಿಂಗಳಾಗಿರ್ಬೇಕು ಫ್ರೆಂಡ್ಸ್ ಶಿವರಮ್ಮ ಒಂದ್ಸಲ ಕಟ್ಕೊಳ್ಸಿದ್ದು ಕಾಯಿ ಇದ್ದಾಗ ಕಟ್ಕೊಳ್ಸಿದ್ದು ಹಣ್ಣಾಗೈತೆ ಕುಂಬಳಕಾಯಿ ಬೇಗ ಕೊಳೆಯಲ್ಲ 5-6 ತಿಂಗಳ ತನಕ ಇಟ್ಕೋಬಹುದು ಹಂಗಾಗಿ ಇವತ್ತಿನ ನಮ್ಮ ಹೊಟ್ಟೆ ಪಡಿಗೆ ಇದೇ ಆಯ್ತು ಈ ತರ ಗೋಧಿ ಹಿಟ್ಟೊಳಗೆ ತುರ್ಕೋತೀನಿ ಹೆಂಗ್ ಬತ್ತೈತೋ ಏನೋ ಗೋಧಿ ಹಿಟ್ಟು ಎಷ್ಟು ತಗೊಂಡಿದ್ನೋ ಅಷ್ಟೇ ನೆನೆ ಕುಂಬಳಕಾಯಿನೂ ತುರಿದ್ಬಿಟ್ಟು ತಗೊಂಡಿದ್ದೆ ಸಮ ಪ್ರಮಾಣದಲ್ಲಿ ಅದಕ್ಕೆ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನೀರು ಹಾಕೊಳ್ಳೋಕೆ ಹೋಗ್ಬಾರ್ದು ತುರ್ಕೊಂಡಿರ್ತೀವಲ್ಲ ಕುಂಬಳಕಾಯಿನ ಅದರಲ್ಲಿ ನೀರಿನ ಅಂಶ ಜಾಸ್ತಿನೇ ಇರ್ತೈತೆ ಎಲ್ಲ ತರಕಾರಿಗೆ ಹೋಲಿಸ್ಕೊಂಡ್ರೆ ಇದಕ್ಕೆ ಜಾಸ್ತಿ ಇರ್ತೈತೆ ಹಂಗಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಕುಂಬಳಕಾಯಿನ ತುಂಬ ಜನ ಇಷ್ಟಪಡಲ್ಲ ಅದು ಬೇಸಿಗೆಯಲ್ಲಿ ತುಂಬ ತಂಪು ದೇಹಕ್ಕೆ ಒಳ್ಳೆಯದು ತಿನ್ಬೋದು ಆವಾಗ ಏನು ಮಾಡಬೇಕಂದ್ರೆ ಈ ಥರ ಐಟಮ್ಗಳು ಮಾಡ್ಕೊಟ್ಬಿಡ್ಬೇಕು ಈ ಥರ ಚಪಾತಿಗೆ ಹಾಕಿ ಪರೋಟ ಥರ ಮಾಡ್ಕೊಟ್ಬಿಡೋದು ಇಲ್ಲ ಪಾಯಸ ಮಾಡೋದು ಇಲ್ಲ ಹಲ್ವಾ ಮಾಡೋದು ಕುಂಬಳಕಾಯಿಲಿ ಈ ಥರ ಸುಮಾರು ರೆಸಿಪೀಸ್ ಐತೆ ಇಷ್ಟ ಆಗೋ ಥರ ರೆಸಿಪಿ ಮಾಡಿಕೊಟ್ರೆ ಆರಾಮಾಗಿ ಕಣ್ಣು ಮುಚ್ಕೊಂಡು ತಿನ್ಕೊಬಿಡ್ತಾರೆ ಹಂಗಾಗಿ ನಂಗೆ ನೆನಪಾಗಿದೆ ಈ ಥರ ಮಾಡ್ಕೊಬಿಡೋಣ ಅಂತ ಗೋಧಿ ಹಿಟ್ಟಂತೂ ಈ ಬಿಸಿಗೆಯಲ್ಲಿ ತಿನ್ನಂಗೆ ಎಲ್ಲ ಸಿಕ್ಕಾಪಟ್ಟೆ ಹೀಟ್ ಅದು ಶಿವಾಗಂತೂ ಕಷ್ಟ ಆಗ್ತೈತೆ ತಿಂದರೆ ಅದಕ್ಕೆ ಯಾವಾಗಲೇ ಚಪಾತಿ ತಿಂದ್ರೂ ನನಗೆ ಆಗ್ತಾಯಿಲ್ಲ ಹೀಟ್ ಜಾಸ್ತಿ ಆಗೈತೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತೈತೆ ಈ ಥರ ಮಾಡಿ ತಿಂದಮೇಲೆ ಶಿವ ಇವತ್ತು ಮಾತೇ ಎತ್ತಿಲ್ಲ ನನಗೆ ಆಗ್ತಾಯಿಲ್ಲ ಹೀಟ್ ಜಾಸ್ತಿ ಅಂತ ಅಷ್ಟು ಸಮಾಧಾನ ಆಯಿತು ನನಗೆ ಇನ್ಮೇಲೆ ಏನಾರ ನಾವು ಚಪಾತಿ ತಿನ್ಬೇಕಂದ್ರೆ ಬೇಸಿಗೆ ಟೈಮಲ್ಲಿ ಕುಂಬಳಕಾಯಿ ಇದು ಬಿಟ್ರೆ ಸಾಕು ಯಾವ ಹೀಟ್ ಇಲ್ಲ ಏನೆಲ್ಲ ಆರಾಮಾಗಿ ತಿನ್ಕೋಬೋದು ಕಲಿಸಿದಾದ್ಮೇಲೆ 30 ನಿಮಿಷ ಹಂಗೆ ಮುಚ್ಚಿಟ್ಟೆ ಚೆನ್ನಾಗಿ ಅದ ಬರಲಿ ಅಂದ್ಬಿಟ್ಟು ಅಷ್ಟರಲ್ಲಿ ಮೊಳರು ಮಾಡೋಣ ಅಂತ ಬಂದೆ ಅಂದರೆ ನಾವು ಏನೇ ತರಕಾರಿ ಕಟ್ ಮಾಡಿದ್ರು ಬ್ಲಡ್ ಬರಲ್ಲ ಬೀಟ್ರೋಟ್ ಕಟ್ ಮಾಡಿದ್ರೆ ಮಾತ್ರ ಬ್ಲಡ್ ಬರೋದು ಅದಕ್ಕೆ ಇದನ್ನು ಮೊರಡ್ರು ಅಂತ ಹೆಸರಿಟ್ಟಿದ್ದೀನಿ ಇದನ್ನು ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ ಬೇಗ ಈ ಪಲ್ಯ ಮಾಡ್ಕೊಬಿಡ್ಬೇಕಂದ್ರೆ ತುರ್ದು ಹಾಕೋಬೋದು ನಾನು ಯಾವಾಗಲೇ ತುರ್ದುಬಿಟ್ಟು ಬೀಟ್ರೋಟ್ ಪಲ್ಯ ಮಾಡಿದ್ರು ಶಿವಾಗ ಇಷ್ಟ ಆಗಲ್ಲ ನೀವು ಈ ಥರ ಮಾಡಬೇಡ ಮಾತಬೇಡ ಅಂತ ಹೇಳ್ತಾ ಇರ್ತಿದ್ದೆ ಅದಕ್ಕೆ ಈ ಥರ ಸಣ್ಣದಾಗಿ ಹಚ್ಕೊಂಡೆ ಮಾಡ್ಕೊಬಿಡೋಣ ಅಂತ ನನಗೂ ಸಿಕ್ಕಾಪಟ್ಟೆ ಇಷ್ಟ ಬೀಟ್ರೋಟ್ ಪಲ್ಯ ಅಂದರೆ ಆಮೇಲೆ ತೆಂಗಿನಕಾಯಿ ಚಟ್ನಿಗೂ ರೆಡಿ ಮಾಡ್ಕೊಂಡಿದ್ದೆ ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಪುದೀನ ಆಮೇಲೆ ಕ್ಯಾರೆಟು ಇಲ್ಲಿ ಬೀಟ್ರೋಟು ಆಮೇಲೆ ಬೀಟ್ರೋಟ್ ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸು ಆಮೇಲೆ ಚಿಕ್ಕ ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ಕಡಲೆಬೀಜ ಇವಿಷ್ಟು ಹಾಕೊಳ್ತಾ ಇದ್ದೀನಿ ಇದು ಮಾಡ್ತಾ ಇರೋದು ನಾನು ಚಟ್ನಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ಈ ಥರ ಬೇಳೆಗಳೆಲ್ಲ ಹಾಕ್ಕೊಂಡಿದ್ದೀನಿ ಇವಿಷ್ಟೇ ಬೇಳೆಗಳು ಹಾಕೋಬೇಕು ಬೇರೆದು ಹಾಕೋಬಾರ್ದು ಟೇಸ್ಟ್ ಚೆನ್ನಾಗಿರಲ್ಲ ಆಮೇಲೆ ಹಸಿಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಸ್ಕಿಪ್ ಮಾಡಿಬಿಟ್ಟೆ ಬೆಳ್ಳುಳ್ಳಿ ಒಂದು 4 ಹಾಕೋಬೇಕು ಆಮೇಲೆ ಕೊತ್ತಂಬರಿ ಕರಿಬೇವು ಹಾಕೊಂಡು ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನಿದೆ ಬಾಡಿಸ್ಕೋಬೇಕು ಅಂತೇನಿಲ್ಲ ತೆಂಗಿನಕಾಯಿ ಹಾಕಿದ್ಮೇಲೆ ಸುಮ್ಮನೆ ಒಂದು ಮಿಕ್ಸ್ ಕೊಟ್ಟೆ ಅಷ್ಟೇ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಬಿಟ್ರೆ ಇದೇ ತೆಂಗಿನಕಾಯಿ ಚಟ್ನಿ ಒಂಥರ ಮಿಕ್ಸ್ ಬೇಳೆ ಚಟ್ನಿ ಆಗ್ತಿದೆ ತುಂಬಾ ರುಚಿಯಾಗಿ ಬರ್ತಿದೆ ಇಡ್ಲಿಗೆ ಮಾತ್ರ ಸೂಪರ್ ಡೂಪರ್ ಆಗಿರ್ತೈತೆ ಅದನ್ನ ಬೇಕಾದ್ರೆ ಒಗ್ಗರಣೆ ಹಾಕೋಬಹುದು ನಾನು ಒಗ್ಗರಣೆ ಹಾಕಿಲ್ಲ ಹಂಗೆ ರುಬ್ಬಿ ಸೈಡಲ್ಲಿ ಇಟ್ಕೊಂಡೆ ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂಡು ಇದಕ್ಕೂ ಸಹ ಕಡಲೆಬೇಳೆ ಉದ್ದಿನ ಕಾಳು ಹಾಕೊಳ್ತಾ ಇದ್ದೀನಿ ಈಗ ನಾನು ಮಾಡ್ತಾ ಇರೋದು ಬೀಟ್ರೋಟ್ ಪಲ್ಯಕ್ಕೂ ಸಹ ಈ ಥರ ಬೇಳೆಗಳು ಹಾಕೊಂಡ್ರೆ ತಿನ್ನಕ್ಕೆ ರುಚಿಯಾಗಿರ್ತೈತೆ ಆಮೇಲೆ ಕರಿಬೇವು ಒಣಮೆಣಸಿನಕಾಯಿ ಈರುಳ್ಳಿ ಹಾಕೊಂಡೆ ಇಷ್ಟು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ನಾನು ಯಾವಾಗಲೂ ಬೀಟ್ರೋಟ್ ಪಲ್ಯಕ್ಕೆ ಹಸಿಮೆಣಸಿನಕಾಯಿ ಬಳಸಲ್ಲ ಒಣಮೆಣಸಿನಕಾಯಿ ಬಳಸ್ತಾ ಇರ್ತೀನಿ ಅದು ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತೆ ಅಂತ ಈರುಳ್ಳಿನೂ ಅಷ್ಟೇ ನಾನು ಜಾಸ್ತಿ ಹೊತ್ತು ಒಗ್ಗರಣೆ ಮಾಡ್ಕೊಳಕ್ಕೆ ಹೋಗಲ್ಲ ಯಾಕಂದರೆ ಬೀಟ್ರೋಟ್ ಜೊತೆಗೆ ಹಾಕೊಬಿಡ್ತೀನಿ ಎರಡು ಜೊತೆಗೆ ಒಗ್ಗರಣೆ ಆಗ್ತೈತೆ ಅಂತ ಈ ಥರ ದಪ್ಪ ಕಟ್ ಮಾಡಿದ್ರೆ ಬೇಗ ಬೇಯ್ತೈತಾ ಇಲ್ಲ ಅಂತ ಅನಿಸ್ಬೋದು ಆದರೆ ಏನಿಲ್ಲ ಹಬೆನೆಲ್ಲ ಬೇಯಿಸ್ಬಿಡ್ತೀನಿ ನಾನು ಈ ಥರ ಈಗಲೇ ಉಪ್ಪು ಹಾಕ್ಕೊಬಿಡ್ತೀನಿ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು
2-3 ನಿಮಿಷ ಅಷ್ಟೇ ಬಿಟ್ಟು ಕೈ ಆಡಿಸ್ತಾ ಇದ್ರೆ ಅಬೇನಲ್ಲೇ ಬೆಂದ್ಕೊಬಿಡ್ತೈತೆ. ನಾವೇನಾದ್ರೂ ತುರ್ದ್ಬಿಟ್ಟು ಮಾಡಕ್ ಹೋದ್ರೆ ಈ ಬೀಟ್ರೂಟ್ನ 5 ನಿಮಿಷಕ್ಕೆ ಪಲ್ಯ ಆಗ್ಬಿಡ್ತೈತೆ. ತುರಿದಿರ ಮಾಡಕ್ ಹೋದ್ರೆ 10 ನಿಮಿಷ ಟೈಮ್ ತಗೊಳ್ತೈತೆ, 10-15 ನಿಮಿಷ ಅಷ್ಟೇ. ಆದರೆ ಇದು ತುಂಬ ರುಚಿಯಾಗಿರ್ತೈತೆ, ಹಂಗಾಗಿ ನಾನು ಇದನ್ನೇ ಫಾಲೋ ಮಾಡ್ತೀನಿ. ಈ ತರಕಾರಿನ ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹಿಟ್ಟನ್ನ ಎತ್ಕೊಂಡು ನಾದ್ಕೊಂಡೆ. ತುಂಬ ತೆಳ್ಳಗಾಗ್ಬಿಟ್ಟಿತ್ತು, ಆಗಲೇ ಗಟ್ಟಿಯಾಗಿ ಕಲಿಸಿದ್ದೆ. ಅಂದರೆ ಕುಂಬಳಕಾಯಿ ನೀರು ಬಿಟ್ಕೊಳ್ತು ಅಂತ ಅನಿಸ್ತೈತೆ. ಕಲಿಸ್ಬೇಕಾದ್ರೆ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಆಮೇಲೆ ಅದೊಂದು ಸ್ವಲ್ಪ ಟೈಮ್ ಬಿಟ್ಟರೆ ಮೆತ್ತಗಾಗ್ತೈತೆ. ನೋಡಿ ಸಿಕ್ಕಾಪಟ್ಟೆ ತೆಳ್ಳಗಾಗೋಯ್ತು. ಅದಕ್ಕೆ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಂಡು ತಿಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅಂದ್ಕೊಂಡೆ ಸ್ವಲ್ಪ ಮಂದಕ್ಕೆ ತಿಡ್ಕೊಳ್ಳೋಣ ಅಂತ, ಆಮೇಲೆ ಅಜೀರ್ಣ ಆಗ್ಬಿಟ್ರೆ ಕಷ್ಟ ಶಿವಾಗೆ ಅಂದ್ಬಿಟ್ಟು ಸ್ವಲ್ಪ ತೆಳ್ಳಗೆ ತಿಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನನಗನ್ನಿಸ್ತು ಇದು ಮಾಡಬೇಕಾದ್ರೇನೆ ಇದ್ರ ಜೊತೆಗೆ ಹಸಿಮೆಣಸಿಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕಿದ್ರೆ ಚೆನ್ನಾಗಿ ಬರೋದೇನೋ ಅಂತ ಅನ್ನಿಸ್ತು. ಎಲ್ಲ ಆದಮೇಲೆ ನನಗೆ ನೆನಪಾಯಿತು ರೈಲೋದ್ಮೇಲೆ ಟಿಕೆಟ್ ತೊಗೊಂಡಂಗೆ. ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಆ ಥರನೂ ನಾನು ಟ್ರೈ ಮಾಡ್ತೀನಿ. ನಮಗೇನು ಕುಂಬಳಕಾಯಿ ಬೇಕಾದಷ್ಟು ಸಿಗ್ತಾನೆ ಇರ್ತವೆ. ಬೆಳೆಯೋರು ಶಿವಕುಮಾರ್ ಅವ್ರ ಅಮ್ಮನೇ ಅಲ್ವಾ, ಅದಕ್ಕೋಸ್ಕರ ಹೆಂಚು ಮೇಲೆ ಹಾಕ್ಕೊಂಡು 2 ಕಡೆ ಈ ಥರ ಎಣ್ಣೆ ಹಾಕಿ ಬೇಯಿಸ್ಕೊಂಡೆ. ಕೆಲವೊಂದು ಶಿವಾಗ ಮಾತ್ರ ಸಪ್ರೇಟಾಗಿ ಎಣ್ಣೆ ಹಾಕಿ ಬೇಯಿಸಿಟ್ಕೊಂಡೆ. ನನಗೆ ಬೆಣ್ಣೆ ಹಾಕ್ಕೊಂಡೆ, ಶಿವಾಗೆ ಬೆಣ್ಣೆ ಇಡಿಸಲ್ಲ, ತುಪ್ಪ ಮಾತ್ರ ತಿಂತೈತೆ. ಹಂಗಾಗಿ ಈ ಥರ ಮಾಡ್ತಾನೆ ಹಾಟ್ ಬಾಕ್ಸ್ಗೆ ಹಾಕಿಕೊಂಡೆ. ಮಧ್ಯಾಹ್ನ ಊಟಕ್ಕೆ ಬಂದಾಗ ಬಿಸಿ ಬಿಸಿಯಾಗಿ ಕೊಡೋಕೆ ಚೆನ್ನಾಗಿರ್ತೈತೆ ಅಂತ. ಒಂದು ಕಡೆ ಪಲ್ಯ ಬೇಯಕ್ಕೆ ಇಟ್ಟಿದ್ನಲ್ಲ, ಅದನ್ನ ಮಧ್ಯೆ ಕೈ ಆಡಿಸ್ಕೊಂಡೇನೆ ಚಪಾತಿನೂ ಮಾಡ್ಕೊಳ್ತಾ ಇದ್ದೆ. ಹಂಗಾಗಿ 2 ಅಡುಗೆ ಬೇಗನೆ ಆಗೋಗ್ತೈತೆ. ಒಂದಾದ್ಮೇಲೆ ಒಂದು ಮಾಡ್ಕೋಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಅದಕ್ಕೆ 2 ರೆಸಿಪಿನ ಒಂದೇ ಸಲ ತೋರಿಸ್ತಾ ಇದ್ದೀನಿ. ಈಗ ಇನ್ನೊಂದು ಚಪಾತಿ ಮಾಡೋಷ್ಟರಲ್ಲಿ ಪಲ್ಯ ಆಲ್ರೆಡಿ ಬೆಂದೇ ಹೋಗೋಗಿತ್ತು. ಆಮೇಲೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡೆ. ಕಾಯಿ ತುರಿ ಹಾಕೊಂಡ್ರೆ ಇದಕ್ಕೆ ತುಂಬ ರುಚಿಯಾಗಿರ್ತೈತೆ. ನಾನು ಹಾಕೊಳ್ಳೋಕೆ ಹೋಗಲಿಲ್ಲ. ಬಿಸಿ ಬಿಸಿ ಕುಂಬಳಕಾಯಿ ಪರೋಟ, ಚಟ್ನಿ, ಬೀಟ್ರೋಟ್ ಪಲ್ಯ. 1 ಗಂಟೆ ಆಗೇ ಹೋಗೈತೆ ಫ್ರೆಂಡ್ಸ್. ತಗೊಳ್ಳಿ ಬಸ್. ನೀರು ಎತ್ಕೊಂಡಿದ್ಯಪ್ಪ? ಹೌ ಇಸ್ ಇಟ್ಟು? ಚೆನ್ನಾಯ್ತಾ? ಏನು ಹಾಕಿದ್ದೀನಿ ಹೇಳಿ ಚಪಾತಿಗೆ? ಕುಂಬಳಕಾಯಿ. ಚಪಾತಿ ತಿಂದಾಗೆಲ್ಲ ಹೀಟ್ ಅಂತೀಯಲ್ಲ, ಅದಕ್ಕೆ ಕುಂಬಳಕಾಯಿ ತುರ್ದಾಕ್ಬಿಟ್ಟೆ. ಸರಿ, ನೀನು ತಿಂತಾರು. ಇನ್ನೂ ನಾನು ಮಾಡ್ತಾನೆ ಇದ್ದೀನಿ ಫ್ರೆಂಡ್ಸ್, ಹತ್ರವಾಗಿ. ಎಷ್ಟು ಬೇಗ ಟೈಮ್ ಆಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಜ್ಯೂಸ್ ಮಾಡೋಕ್ಕೆ ಕಲ್ಸಕ್ರೆ ಫ್ರೆಂಡ್ಸ್. ದೇವಸ್ಥಾನದಿಂದ ತಂದಿರೋದು ಜ್ಯೂಸ್ಗಳಾಯ್ತು ನಮಗೆ. ಹೆಂಗೋ ಸಕ್ಕರೆ ಇಲ್ದಿರೋ ಟೈಮ್ಗೆ ಒಳ್ಳೆ ಹೆಲ್ಪ್ ಆಯಿತು. ನೀರಲ್ಲಿ ಕರ್ಗ ಕೊಟ್ಬಿಟ್ರೆ ಕರ್ತಾ ಇರ್ತಿದ್ದಂತ. ಇನ್ನೊಂದೇ ಒಂದು. ಒಂದೇ ಒಂದು ಹೊಟ್ಟೆ ತುಂಬಾಯ್ತಾ? ಸರಿ, ಸ್ವಲ್ಪ ರೆಸ್ಟ್ ಮಾಡ್ತಾರೋ, ಜ್ಯೂಸ್ ಮಾಡ್ಬಿಡ್ತೀನಿ ಬೇಗ. ಕರ್ಬೂಜ ಹಣ್ಣು ರುಬ್ಕೋತೀನಿ ಫ್ರೆಂಡ್ಸ್. ಈ ಥರ ಕ್ಲೀನ್ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್, ಆರೆಂಜ್ ಕಲರ್ ಬರೋ ಥರ. ಕಲ್ ಸಕ್ಕರೆ ಮತ್ತು ನೀರನ್ನು ಇದರೊಳಗೆ ಮಿಕ್ಸ್ ಮಾಡಿಕೊಳ್ಳಬೇಕು. ಕಲ್ ಸಕ್ಕರೆ ಹಾಕಿ ರುಬ್ಬಿದ್ರೆ ಮಿಕ್ಸಿ ಟಮರ್ ಆಗ್ಬಿಡ್ತಿದ್ದ ಏನೋ ಅನಿಸ್ತೈತೆ ಫ್ರೆಂಡ್ಸ್. ಪರವಾಗಿಲ್ಲ, ಇದರಲ್ಲೇ ಕರಗಲಿ. 4 ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಬಾದಾಮ್ ಗೋಧು ಮತ್ತೆ ಸಬ್ಜಾ ಸೀಡ್ಸ್ ನೆನೆಸಿದ್ನಲ್ಲ ಫ್ರೆಂಡ್ಸ್, ರಾತ್ರಿ ಬೆಳಗ್ಗೆ ನೆನೆಸಿದ್ರು ಆಗಿರ್ತಿತ್ತು. ಆ ಥರ ಚೆನ್ನಾಗಿ ಕಲಿಸಿದರೆ ಕರ್ಬೂಜ ಪಾಯಸ ರೆಡಿ. ಕರ್ಬೂಜ ಜ್ಯೂಸ್ ರೆಡಿ ಫ್ರೆಂಡ್ಸ್. ತಂಪಾದ ಜ್ಯೂಸ್ ತಗೊಳ್ಳಿ. ಸಾಸ್ ಪಾಪ ನನ್ನ ಕೈಲಾಗಲ್ಲಪ್ಪ ಸ್ವಾಮಿ. ಇನ್ನು ಒಂದು ಕೆಲಸ ಮುಟ್ಟಿದ್ರೆ ನಾನು ಅಲ್ಲೇ ಬಿದ್ದೋಗ್ತೀನಿ. ನಾನ್ ಸ್ಟಾಪ್ ವರ್ಕಿಂಗು. ಹೌ ಇಸ್ ಇಟ್ಟಾ? ಥ್ಯಾಂಕ್ ಯು. ತಣ್ಣಗಾಗ್ತಿತ್ತಲ್ಲ, ಯಾಕಂದ್ರೆ ಅದು ಜ್ಯೂಸು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಯಾರದು? ಕಳಿಸ್ಬಿಟ್ ಬಾ ಆ ಕಡೆ. ಮೊನ್ನೆ ನೀನು ಹುಡುಕ್ತಾ ಗೊತ್ತಿಲ್ಲ ಅಂದ. ಓದವನು ಹೋಗು. 2000 years later. ಬನ್ನಿ ಸಾರ್, ಬನ್ನಿ. ಸ್ನಾನ ಮಾಡ್ಕೊಂಡು ಇಷ್ಟು ಸಂಪ್ರದಾಯಸ್ಥವಾಗಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ಯಾ? ನಂದು ನೋಡಿದ್ರೆ ಈ ಬಾಳು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಫ್ರೆಂಡ್ಸ್, ರೆಸ್ಟ್ ಇಲ್ಲ ಏನಿಲ್ಲ. ಅದಕ್ಕೆ ನಾನು ಮಧ್ಯಾಹ್ನ ಊಟ ಮಾಡಲಿಲ್ಲ. ಅದಕ್ಕೆ ಫ್ರೈಡ್ ರೈಸ್ ತಂದ್ಕೊಡ್ತು. ಚಪಾತಿ ತಿನ್ನಲ್ಲ ಫ್ರೆಂಡ್ಸ್, ನನಗೆ ಅನ್ನನೇ ಬೇಕು. ಅನ್ನ ಐತೆ, ಸಾರು ಇರಲಿಲ್ಲ. ಚಟ್ನಿ ಬೀಟ್ರೋಟ್ ಪಲ್ಯ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ತಂದ್ಕೊಡ್ತು. ನಾನು ಕೇಳಲಿಲ್ಲ ಅಂತ ತಂದ್ಕೊಟ್ರೆ ನಾನು ಏನು ಮಾಡಲಿ ಫ್ರೆಂಡ್ಸ್? ತಿನ್ಬೇಕು. ತಿನ್ಬಿಟ್ಟು ಮುಂದಿನ ಕೆಲಸ ನೋಡಬೇಕು. ನಿಂಗೂ ಬೇಕಾ? ಪ್ಲೀಸ್ ಕಂಡಪ್ಪ, 1 ಸ್ಪೂನ್ ಕೊಡಿ. ಕೈ ತೊಳೆ ಎಷ್ಟು ಪೇಷನ್ಸ್ ಇಲ್ಲ.
ನೋಡಿ ಫ್ರೆಂಡ್ಸ್, ಕಣ್ ಸುತ್ತ ಬ್ಲಾಕ್ ಆಗ್ಬಿಟ್ಟೈತೆ, ಅಷ್ಟು ವೀಕ್ ಆಗಿದ್ದೀನಿ. ಯಾಕಂದ್ರೆ ಬೆಳಗ್ಗೆ ಕಾಟಿಗೆ ಹಚ್ಕೊಂಡಿದ್ದೆ, ಮುಖ ತೊಳೆದಿಲ್ಲ. ಅದಕ್ಕೆ ಬರೀ ಇಂಥದೆಯ. ಆಂಜನೇಯ ಸ್ವಾಮಿಗೆ ಹೋಗ್ಬಿಟ್ಟು ಬಂದು ಮಾದಪ್ಪನ ಬೊಟ್ಟಿಟ್ಕೊಂಡು ಬೇಡ ಬೇಡ ಅಂದ್ರು ಮನೇಲಿ ಕಡ್ಡಿ ಹಚ್ಚಿ ದೇವ್ರ ಸಾಮಾನು ಕ್ಲೀನ್ ಮಾಡ್ಲಿಲ್ಲ. ಇರಪ್ಪಿ ಅಂದ್ರೆ ನಿನಗ್ ಭಕ್ತಿ ಬಂದಾಗ ಪೂಜೆ ಮಾಡೋದಾ? ದೇವ್ರ ಜ್ಞಾನ ಕೊಟ್ಟಾಗಂತೆ. ಥ್ಯಾಂಕ್ ಯು. ಆಯ್ತಲ್ಲ, ನೋಡ್ಕೊಂಡಿಲ್ಲ ಆತ್ರದಲ್ಲಿ. ಈ ಸ್ಪೂನ್ ನಮಗೆ ಉಪ್ಪು ಖಾರ ಹಾಕಬೇಕಾಗ್ತಿದೆ ಬಿಡು. ಈರುಳ್ಳಿ ಸಮೇತ ಫ್ರೈಡ್ ರೈಸ್ ತಿಂತಾ ಇದ್ರೆ ಸೂಪರ್ ಡೂಪರ್ ಆಗಿರ್ತಿದೆ ಫ್ರೆಂಡ್ಸ್. ತುಂಬಾ ದಿನ ಆಗಿತ್ತು ಜಂಕ್ ಫುಡ್ಸ್ ತಿಂದು. ದೇವಸ್ಥಾನಗಳಿಗೆ ಮಾದೇಶ್ವರ ಬೆಟ್ಟಕ್ಕೆಲ್ಲ ಹೋಗ್ಬಿಟ್ಟು ಬನ್ನಲ್ಲ ಫ್ರೆಂಡ್ಸ್. ಅದಕ್ಕೆ ಮುಂಚೆ ನಾನು ಒಂದು ಟೈಮ್ ಸೆಟ್ ಮಾಡಿ ಇಟ್ಕೊಂಡಿದ್ದೆ, ಇಷ್ಟೊತ್ತಿಗೆ ಎದ್ದೊಳ್ಬೇಕು, ಇಷ್ಟೊತ್ತು ಕೆಲಸ, ಈ ಕೆಲಸ ಮುಗಿಸ್ಬೇಕು ಅಂತ. ಒಂದು ವಾರ 15 ದಿನ ಓಡಾಟದಲ್ಲಿ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಎಷ್ಟೊತ್ತಿಗೆ ಎದ್ದೊಳ್ತಾ ಇದೀನೋ ಎಚ್ಚರ ಇಲ್ಲ, ಯಾವಾಗ ಮಲಗ್ತಾ ಇದೀನೋ ಎಚ್ಚರ ಇಲ್ಲ, ಎಲ್ಲ ಗಜಿ ಬಿಜಿ ಆಗ್ಬಿಟ್ಟು ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ರೈಡ್ ರೈಸ್ನ ಇಬ್ಬರು ಸ್ನ್ಯಾಕ್ಸ್ ತರ ಶೇರ್ ಮಾಡ್ಕೊಂಡು ತಿಂದಿದ್ದೀವಿ ಫ್ರೆಂಡ್ಸ್. ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಯಾಕಂದ್ರೆ ಅದನ್ನ ಒಂದನೇ ಹೊಟ್ಟೆ ತುಂಬ ತಿಂದ್ರೆ ಮನೆ ಊಟ ತಿನ್ನೋದು ಬಿಡ್ತೀನಿ ಅಂದ್ಬಿಟ್ಟು ಶಿವ ಪ್ಲಾನ್. ಮಾಮೂಲಿ ಚಪಾತಿನೇ ಇಟ್ಟೇನೆ ಐತೆ ಫ್ರೆಂಡ್ಸ್, ಪಲ್ಯ ಐತೆ, ಚಟ್ನಿ ಅದನ್ನೇ ಮಾಡ್ಬೇಕು. ಮತ್ತೆ ನನ್ಗೆ ಐಸ್ ಕ್ರೀಮ್ ತಂದು ಕೊಡ್ತು ಫ್ರೆಂಡ್ಸ್. ಹಲೋ, ಅಂತಲ್ಲಿ ತೊಗೊಂಡಿದ್ದು 350 ರೂಪಾಯಿ. ಐಸ್ ಕ್ರೀಮು ಬಿಟ್ಬಿಟ್ಟಿದ್ದೆ ತುಂಬಾ ದಿನ ಆದ್ಮೇಲೆ, ಮತ್ತೆ ಎಲ್ಲ ಅಡಿಕ್ಟ್ ಆಗ್ತಾ ಇದ್ದೀನಿ. ಇವೆಲ್ಲ ತಿನ್ಮೇಲೆ ಆಟೋಮೆಟಿಕ್ ಆಗಿ ನಾನು ಹೆಲ್ತ್ ಕರೆಕ್ಟಾಗಿ ಸರಿ ಹೋಗ್ತಿದ್ದೆ ತಾನಪ್ಪಿ. ಇವೆಲ್ಲ ಎನರ್ಜಿ ಬೂಸ್ಟರ್ಸು. ನನಗೆ ಮಾತ್ರ ಫ್ರೆಂಡ್ಸ್, ನೀವ್ಯಾರು ಅಡಿಕ್ಟ್ ಆಗಕ್ಕೆ ಹೋಗ್ಬೇಡ್ರಿ. ಸೂಪರ್ ಆಗೈತಲ್ಲ ರೋಡ್ ಸೈಡ್ ಊಟಗಳು. ಏನು ಎಲ್ಲಿ ತಗೊಂಡಿದ್ದಾಳೆ ನೀನು? ರೋಡ್ ಸೈಡ್ ತಾನೆ, ಸೂಪರ್ ಆಗಿರ್ತವೆ. ಇಲ್ಲಿ ರೆಸ್ಟೋರೆಂಟ್ಗಿಂತ. ಐಸ್ ಕ್ರೀಮ್. ಅಪ್ಪಿ ವುಮೆನ್ಸ್ ಡೇ ಇವತ್ತು. ನಮ್ಮ ಫ್ರೆಂಡ್ಸ್ ವಿಶ್ ಮಾಡ್ತಾರೆ ಗೊತ್ತಾಯ್ತು. ಹ್ಯಾಪಿ ವುಮೆನ್ಸ್ ಡೇ ಫ್ರೆಂಡ್ಸ್. ಅಂದ್ರೆ ಹೆಣ್ಣು ಮಕ್ಕಳ ದಿನಾಚರಣೆ. ನನ್ಗೇನು ಗಿಫ್ಟ್ ಕೊಟ್ಟಿಲ್ಲ ನೀನು? ಕಾಸ್ಟ್ಲಿ ಗಿಫ್ಟ್ ಕೊಡ್ಬೇಕು ಇವತ್ತು, ರೂಲ್ಸ್ ಅದು. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ನಾನು ಸುಳ್ಳು ಹೇಳ್ತಾ ಇದೀನ ಫ್ರೆಂಡ್ಸ್? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಓಕೆ ಫ್ರೆಂಡ್ಸ್, ಪಟಪಟ ಅಂತ ಐಸ್ ಕ್ರೀಮ್ ತಿಂದು ವುಮೆನ್ಸ್ ಡೇ ಇವತ್ತು. ಹೆಂಗಿರ್ಬೇಕು ನಾನು? ಸ್ಟ್ರಾಂಗ್ ಆಗಿರ್ಬೇಕು, ಸೊಪ್ಪೆ ತರ ಇದ್ದೀನಿ. ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್ ವುಮೆನ್ಸ್ ಡೇ ಅಂತ. ಇಲ್ಲಾಂದ್ರೆ ಏನಾರ ಸ್ಪೆಷಲ್ ಮಾಡ್ತಿದ್ದೆ, ಬೆಳಗ್ಗೆನೆ ವಿಶ್ ಮಾಡ್ತಿದ್ದೆ ನಿಮ್ಗೆ. ಹ್ಯಾಪಿ ವುಮೆನ್ಸ್ ಡೇ ಫ್ರೆಂಡ್ಸ್. ನಮ್ಗಿಂತ ಸ್ಟ್ರಾಂಗ್ ಯಾರು ಇಲ್ಲ. ಇದ್ರಲ್ಲಿ ಮಾತ್ರ ಶೇರಿಂಗ್ ಕೇಳ್ಬೇಡಪ್ಪಿ. ಇವತ್ತು ವುಮೆನ್ಸ್ ಡೇ. ವುಮೆನ್ಸ್ ಡೇ ಗಿಫ್ಟ್ ಇದೆ ಅಂತ ನಾನು ರಿಸೀವ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಫೇವ್ರೆಟ್ ಪರ್ಸನ್ ಬಂದವರ ಫ್ರೆಂಡ್ಸ್ ಇವ್ರು ಸರಿಗಮಪ್ಪಗೆ, ರಮೇಶ್ ಅರವಿಂದ್ ಅವರು. ಬಟ್ ಅವ್ರು ನೋಡೋಕ್ಕೂ ನಂಗೆ ಟೈಮ್ ಇಲ್ಲ. ಚೈಲ್ಡ್ಹುಡ್ ಕ್ರಶ್ ಫ್ರೆಂಡ್ಸ್ ಅವ್ರು ನನಗೆ. ಅವ್ರ ಸಾಂಗ್ಸ್ ಅಂದ್ರೆ ಪ್ರಾಣ ಬಿಡ್ತಾ ಇದ್ದೆ. ಬಟ್ ಅವ್ರ ಸಾಂಗ್ಸ್ ನೋಡೋಕ್ಕೆ ಟೈಮ್ ಇಲ್ಲ ಈಗ. ಕಿಚನ್ ಆರ್ಗನೈಸಿಂಗ್ ಮಾಡ್ಬೇಕೀಗ. ಏನಪ್ಪಿ ಫಸ್ಟ್ ಟೈಮ್ ಏನೇನೋ ನೆಟ್ಗಳೆಲ್ಲ ಹಾಕವ್ರೆ, ಅದನ್ನೆಲ್ಲ ನೆಟ್ಗಳೆಲ್ಲ ನೆಟ್ಸು ಎಲ್ಲ ಹಾಕವ್ರೆ. ಆ ಥರ ಐಸ್ ಕ್ರೀಮ್ ತಂದಿದ್ಯಾ? ಸಪ್ರೇಟ್ ಆಗಿ ನೀನು ಏನಾದ್ರು ಹಾಕ್ಸ್ಕೊ ಬಂದ? ಏನು ಪಿಸ್ತಾ? ಡಬಲ್ ಪಿಸ್ತಾ ಹಾಕಿದೀವಿ ಅಂದ್ರ ತಲೆಗೆ ಹೂವು ಮುಡ್ಸಂದ್ರೆ ನನ್ ಗಂಡ ಲಾಲ್ ಬಾಗಿ ತಗೊಂಡ್ ಮುಡಿಸ್ತೈತೆ. ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ಡು ಸತ್ತೋಗ್ಬಿಡ್ಬೇಕು. ಈಗ ಕಿಚನ್ ಕ್ಲೀನಿಂಗ್ ಬಂದಿದ್ದೀನಿ ಫ್ರೆಂಡ್ಸ್. ಆ ಕೆಳಗಡೆ ಕಟ್ಟೆ ನ್ಯೂಸ್ ಪೇಪರ್ ಹಾಕೋಬೇಕು ಫ್ರೆಂಡ್ಸ್. ಇಲ್ಲಿ ನ್ಯೂಸ್ ಪೇಪರ್ ಸಿಕ್ತಲ್ಲ, ಅದಕ್ಕೆ ಒಂದು ಪೇಪರ್ ಬರ್ತೈತಲ್ಲ ಫ್ರೆಂಡ್ಸ್, ಅದ್ರ ಹೆಸರು ಗೊತ್ತಾಗ್ತಾರೆ ನನಗೆ, ಕಮೆಂಟ್ ಮಾಡ್ರಿ. ಒರ್ಸ್ಕೋಬೋದಲ್ಲ ಫ್ರೆಂಡ್ಸ್, ಅದು ತ್ಯಾವ ಆಗಲ್ಲ. ಅಂದ್ರ ಪ್ಲಾಸ್ಟಿಕ್ ಪೇಪರ್ ತರ ಇರ್ತೈತೆ, ಮಂದಕ್ಕಿರ್ತೈತೆ. ಎಷ್ಟೇ ಗಲೀಜಾದ್ರೂ ಒರ್ಸ್ಕೊಂಡ್ರೆ ನೀಟ್ ಆಗ್ಬಿಡ್ತೈತೆ ಬಟ್ಟೆನಲ್ಲಿ. ಆತರ ಒಂದು ಪೇಪರ್ ಐತೆ ಫ್ರೆಂಡ್ಸ್. ಅದು ನಮ್ಮ ಓನರಮ್ಮ ಅವ್ರ ಮನೇಲಿ ಮನೆ ಕೆಲ್ಸಕ್ಕೆ ಹೋಗ್ಬೇಕಾರೆ ನೋಡಿದ್ದೆ ನಾನು. ಅವ್ರು ಐತೆ ಅವ್ರ ಮನೇಲಿ, ಅದ್ರ ಹೆಸರು ಗೊತ್ತಿಲ್ಲ. ಅವ್ರನ್ನೇ ಕೇಳೋದಾ? ಬೇಡ, ಒಂಥರ ಆಗ್ತೈತೆ. ಅದಕ್ಕೆ ಅದನ್ನ ಹೆಸರು ಏನಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದನ್ನ ಆನ್ಲೈನ್ ಅಲ್ಲಿ ಇದ್ರೆ ಸರ್ಚ್ ಮಾಡ್ಬಿಟ್ಟು ಬುಕ್ ಮಾಡ್ಬೋದು ಅಂತ. ಹೆಸರೇ ಗೊತ್ತಿಲ್ರಿ ಹೆಂಗೆ ಸರ್ಚ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬೆಚ್ಚಗೆ ಇದೆ ಬಕೆಟ್ ನೀರು. ಬಿಸಿನೀರಲ್ಲಿ ಮನೆ ಕ್ಲೀನಿಂಗ್ ಸೂಪರ್. ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟವ್ರೆ ಫ್ರೆಂಡ್ಸ್. ಶೆಲ್ಫ್ ಏನಾರ ವಿಸಿಲ್ ಅಲ್ಲಿ ಹೋಗಿ ನೀರು ಅದು ಇದು ಬಂದು ಇಲ್ಲೇ ಸೇರ್ಕೋತೈತೆ, ಎಲ್ಲ ಇಲ್ಲೇ ಸೇರ್ಕೋತೈತೆ. ಬೇಜಾರಾಗ್ತೈತೆ. ಇದು ಕಾಯಿ ಸರಿಯಮ್ಮಣೆ. ಇದು ಕಸ ಗೀಸ ಹಾಕೋತೀನಿ ಫ್ರೆಂಡ್ಸ್. ಈ ಬುಟ್ಟಿನಲ್ಲಿ ತರಕಾರಿ ಕಟ್ಟಿಂಗ್ ವೇಸ್ಟ್ ಕಸಗಳು ಎಷ್ಟೊತ್ತಲ್ಲಿ ಆಚೆ ಹಾಕ್ಬಾರ್ದಲ್ಲ, ಅದಕ್ಕೆ ಬುಟ್ಟಿ ಇಟ್ಕೊಂಡು ಬೆಳಗ್ಗೆ ಕಸದ ಬುಟ್ಟಿಗೆ ಹಾಕೋದು.
ಇದು ಬೆಳ್ಳುಳ್ಳಿ, ಇದು ಮುದ್ದೆಕೋಲು, ಇದು ಈರುಳ್ಳಿ, ಇದು ಮಸಿ ಬಟ್ಟೆಗಳು ಫ್ರೆಂಡ್ಸ್. ಅಡುಗೆ ಮಾಡಕ್ ಬಳಸ್ತೀನಲ್ಲ ಆ ಬಟ್ಟೆಗಳು ಇಲ್ಲೇ ಇಕ್ಕೋತೀನಿ, ಅರ್ಜೆಂಟಾಗಿ ಸಿಗ್ಬೇಕು ನನಗೆ ಅಂತ. ಮ್ಯಾಲ್ಗಡೆ ಅಲ್ಗೆಗೆ ಅವೆರಡು ಎಣ್ಣೆ ಬಾಟ್ಲುಗಳ ಶಿಫ್ಟ್ ಮಾಡು, ಬೇಕಾದಾಗ ಎತ್ಕೊಳ್ವ. ಎಟಕ್ತದಪ್ಪಿ? ಎಷ್ಟೊಂದು ಜಾಗ ಐತಲ್ಲಿ, ಹಾಸಿಗೆ ಹಾಕೊಂಡು ಮಲ್ಕೋಬೋದಲ್ಲ ಇರೋ ಲೆಕ್ಕ. ಎಟಕ್ತೈತೆ ನೋಡ್ದಾ? ಕುಣಿಯಕ್ ಮುಂಚೆ ನೀನೆಲ್ಲ ಡೊಂಕೊಂತೀಯಲ್ಲ ಫ್ರೆಂಡ್ಸ್. ಇದು ಕೊಬ್ಬರಿ ಎಣ್ಣೆ ಊರಿಂದ ತಂದಿರೋದು ನೋಡಿ. ಇವಾಗ ಸ್ವಲ್ಪ ಜಾಗ ಐತಲ್ಲ, ಆದ್ರೂ ಇವೆಲ್ಲಿ ಇಡೋದಂತಾನೆ ನನ್ಗೆ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್. ಎಷ್ಟೇ ಜಾಗ ಮಾಡಿದ್ರು ಇವು ಸಾಲ್ತಾ ಇಲ್ಲ ಜಾಗ. ನಾನು ಏನು ಮಾಡಲಿ, ಎಲ್ಲಿ ಇಡ್ಲಿ, ಹೆಂಗಿಡ್ಲಿ, ಯಾವಾಗ ಇಡ್ಲಿ? ಚೇರ್ ಎತ್ಕೊಬತ್ತೀನಿ. ನೀನೆಂತ ಕಂಜೂಸ್ಕೊಂಡ ಗೊತ್ತಾ? ಆಯ್ತು ಹೋಗು, ಝೂಮಲ್ಲಿ ಬರ್ಬೇಡ. ಚಿಕ್ಕಳು ಮಕ್ಳು ಮರಿ ನೋಡ್ತಾರೆ, ನಾನೇ ಝೂಮಲ್ಲಿ ಬರಲ್ಲ, ಭಯ ಪಡ್ತಾರೆ ಅಂತ. ಫ್ರೆಂಡ್ಸ್, ಹುಳ್ಳಿಕಾಳು ಶಿವ ಅವರಮ್ಮ ಕಟ್ ಕಳ್ಸಿತ್ತಲ್ಲ ಅವತ್ತು, ನಾನು ಹಂಗೆ ಬೆಟ್ಟದಕ್ಕೆ ಹೋಗೋ ಬಿಸಿನಲ್ಲಿ ಅದನ್ನ ಹಂಗೆ ಇಟ್ಬಿಟ್ಟಿದ್ದಕ್ಕೇನು ಸೇಫ್ಟಿ ನಾನು ಮಾಡಲೇ ಇಲ್ಲ. ಅದಕ್ಕೆ ಈಗ ಏನು ಮಾಡಬೇಕು ಅಂದರೆ, ಶಿವ ಅವರಮ್ಮ ಹೇಳ್ಕೊಟ್ಟಿರೋ ಟಿಪ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದೇನಂದ್ರೆ ತೋರಿಸ್ತೀನಿ. ಈ ತರ ಒಂದಿಷ್ಟು ಒಣಮೆಣಸಕಾಯಿ ತಗೋಬೇಕಂತೆ, ಒಂದಿಡಿ ಉಪ್ಪು ತಗೋಬೇಕಂತೆ. ಇದನ್ನ ಒಣಮೆಣಸಕಾಯಿ ಪೀಸ್ ಪೀಸ್ ಮಾಡ್ಕೋಬೇಕಂತೆ, ಹುಳ ಆಗದೆ ಇರೋದು ಫ್ರೆಂಡ್ಸ್. ಶಿವ ಅವರಮ್ಮ ಹೇಳ್ಕೊಟ್ಟಿರೋ ಟಿಪ್ ಇದು ಪಕ್ಕ ವರ್ಕ್ ಆಗ್ತಿದೆ. ನಾನು ಯಾಕೆ ಊರಿಂದ ತಂದ್ಕೊಡೋ ಕಾಳುಗಳಲ್ಲೆಲ್ಲ ಒಣಮೆಣಸಕಾಯಿ ಇದೆ, ಉಪ್ಪು ಇದೆ, ಹೆಂಗೆ ದೃಷ್ಟಿ ಆಗ್ಬಾರ್ದು ಅಂತ ಹಿಂಗ್ ಕಟ್ ಕಳ್ಸವ್ರ ಕಾಳುಗಳಿಗೆ ಅಂತ ನಾನು ಆಮೇಲೆ ಹೋಸದೆ ಊರಿಗೆ ಹೋದಾಗ ಹೇಳ್ತು, ಹುಳ್ಳಿಕಾಳು ಕಟ್ ಕಳ್ಸಿದ್ದೀನಲ್ಲ ಹುಳ ಆಗ್ಬಾರ್ದು ಅಂದ್ರೆ ಫ್ರಿಜ್ ಅಲ್ಲಿ ಇಕ್ತೀನಮ್ಮ ಅಂತಂದೆ. ಹೇ ಬೇಡ ಬೇಡ, ಫ್ರಿಜ್ ಅಲ್ಲಿ ಇಕ್ಬೇಡ, ಅದು ಇಕ್ಕೊಂಡು ತಿನ್ಬಾರ್ದು ಜಾಸ್ತಿ ದಿನ ಅಂದ್ರು. ಮಾತ್ರ ತಂದಾಕ್ಲಾ ಅಂತಂದ್ರೆ, ಆಮೇಲೆ ನೀವು ಮ್ಯಾಲ್ಕ್ ಹೋಗ್ತೀರಾ ಅಂತಂತು. ಏನಂದೆ ಇನ್ನೊಂದ್ಸಲ ಹೇಳು. ಆಮೇಲೆ ನೀವು ಮ್ಯಾಲ್ಕ್ ಹೋಗ್ತೀರಾ ಅಂತಂತು. ಆಮೇಲೆ ಮತ್ತೆ ಹೆಂಗೆ ಅದಕ್ಕೆ ಈ ಟಿಪ್ ಹೇಳ್ಕೊಡ್ತು. ಹಳೆ ಕಾಲದಿಂದ ಅವ್ರಿಗೆ ಇದೇ ಮಾಡೋದಂತೆ, ಉಪ್ಪು ಮತ್ತೆ ಒಣಮೆಣಸಿನಕಾಯಿ ಇದನ್ನ ಒಣಮೆಣಸಿನಕಾಯಿ ಪೀಸ್ ಪೀಸ್ ಮಾಡಿ ಹಾಕಿ ಚೆನ್ನಾಗಿ ಕಲಸ್ಬಿಟ್ಟು ಪಿಗಿಯ ಕಟ್ಟಿದ್ರೆ ಹುಳ ಆಗಲ್ವಂತೆ. ಉಪ್ಪಿರೋ ಕಡೆ ಹುಳ ಬೀಳಲ್ಲ ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡಿ. ಉಪ್ಪಿಗೆ ಯಾವತ್ತೂ ಹುಳ ಬೀಳಲ್ಲ. ಒಣಮೆಣಸಿನಕಾಯಿ ಖಾರ ಅಲ್ವಾ, ಹುಳ ಬರಲ್ಲ. ಎಷ್ಟು ಲಾಜಿಕ್ ಫ್ರೆಂಡ್ಸ್. ನಮ್ಗೆ ತಲೆನೇ ಇಲ್ಲ ಹೇಳ್ಬೇಕಂದ್ರೆ, ಆಗಿನ ಕಾಲದವ್ರಿಗೆ ಇರೋ ತರ ನಮ್ಗಿಲ್ಲ. ಇದನ್ನೆರಡನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ನೀವು ಫಾಲೋ ಮಾಡಿ ಫ್ರೆಂಡ್ಸ್ ಈ ಟಿಪ್ಪ. ಮಾತ್ರ ಗಿತ್ರ ಏನೋ ಹಾಕ್ಬಿಡಿ, ಕಷ್ಟ ಇಲ್ಲ. ಮತ್ತೆ ಇದನ್ನ ಬಿಗಿಯಾಗಿ ಕಟ್ಬೇಕಂತ, ಇಷ್ಟೇ. ಇದು ಹುಳ ಬೀಳದೆ ಇರೋದಕ್ಕೆ ಒಂದು ಟಿಪ್ ಫ್ರೆಂಡ್ಸ್. ಈ ಬಾಕ್ಸ್ ಅಲ್ಲಿ ರಾಗಿ ಐತಿ, ಇದ್ರ ಕೆಳಗಡೆ ಮೂಟೆಲ್ ಅಕ್ಕಿ ಐತಿ, ಹಾಗಾಗಿ ಇದ್ರೊಳಗನೆ ಇಟ್ಬಿಟ್ಟು ಫ್ರೆಂಡ್ಸ್. ನಾನು ಇಷ್ಟೊತ್ತು ಒದ್ದಾಡಿದ್ದಕ್ಕೆ ಅದೊಂದೇ ಒಂದು ಹಸಿಟ್ ಬಾಕ್ಸಿಗೆ ಜಾಗ ಆಯ್ತು ಅಷ್ಟೇ. ಇವುಗಳಿಗೆ ಜಾಗ ಸಾಕಾಗೇ ಇಲ್ಲ, ದುರ್ವಿಧಿಯೇ. ಓಕೆ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಇಷ್ಟು ಜೋಡಿಸಿಟ್ಕೊಂಡಿದ್ದೀನಿ. ಈಗ ಅಡುಗೆಗೆ ಅದೇ ಚಪಾತಿ ಹಿಟ್ಟೈತೆ ಫ್ರೆಂಡ್ಸ್, ಅದನ್ನೇ ತೀಡ್ಬಿಟ್ಟು ಬೇಯಿಸ್ಬಿಟ್ಟು ಕೊಡ್ತೀನಿ ಶಿವಾಗೆ. ಈಗ ಟೈಮ್ ಬಂದು 10 ಗಂಟೆ ಆಯಿತು ಫ್ರೆಂಡ್ಸ್. ಈಗ ಫ್ರೆಶ್ ಆಗಿ ರೆಡಿ ಅದೇ. ನಾವು ಎಷ್ಟೇ ಕೆಲಸ ಮಾಡಿದ್ರು ಮುಖ ತೊಳೆದಿದ ತಕ್ಷಣ ಸುಸ್ತೆಲ್ಲ ಕಮ್ಮಿ ಆಗ್ತೈತೆ ಫ್ರೆಂಡ್ಸ್, ಅದಕ್ಕೆ ಮುಖ ತೊಳಿಬೇಕು. ಮತ್ತೆ ಇದು ನನ್ನ ಫೇವ್ರೇಟ್ ಕ್ಯಾರೆಟ್ ಬೀಟ್ರೋಟ್ ಆಯಿಲ್. ಏನೋ ಬರ್ತಾ ಚಾಕ್ಲೇಟ್ ಸ್ಮೆಲ್ ಬಂದಿತ್ತಪ್ಪ. ಇದು ಚಾಕ್ಲೇಟ್ ಪೀಸಸ್ ಏನಾರು ಹಾಕ್ಬಿಟ್ಟ ಟೇಸ್ಟ್ ಇದ್ರೆ ತಿನ್ಕೊಬಿಡ್ತಾ ಇದೆ. ಇದು ನನಗೆ ಸಖತ್ ಇಷ್ಟ ಆಯ್ತು ಫ್ರೆಂಡ್ಸ್, ಅದಕ್ಕೆ ಹೇಳ್ತಾ ಇರ್ತೀನಿ. ಮತ್ತೆ ತುಂಬಾ ಜನ ಟ್ರೈ ಮಾಡಿ ನನ್ಗೆ ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಈ ಏನೋ ಇದು ಬ್ಯೂಟಿ ಟಿಪ್ ಹೇಳ್ಕೊಟ್ಟಿದ್ದಕ್ಕೆ ನಮ್ಗೆಲ್ಲ ಸಖತ್ತಾಗಿ ವರ್ಕ್ ಆಯ್ತು, ನಮ್ಗೆ ಇಷ್ಟ ಆಯ್ತು ಅಂತ ಹೇಳಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಅಪ್ಪಿ, ನಾನೇನೇ ಏರ್ಬೇಕು ಫೇಸ್ ಪ್ಯಾಕ್ ಹಾಕಿದ್ರು ನಮ್ಮ ಫ್ರೆಂಡ್ಸು ಶಿವಾಣಂಗ್ ಮಾತ್ರ ಹಾಕಲ್ಲ ಅಂತಾರೆ. ಬಾಯಿಲು ನಿಮಿಷ ತೂ ನೋಡಿ ಫ್ರೆಂಡ್ಸ್, ಹಿಂಗಂದ್ರೆ ನಾನು ಹೆಂಗ್ ಹಾಕ್ಲಿ ಫ್ರೆಂಡ್ಸ್. 1 ಸೆಕೆಂಡು
ಈ ಮೊಬೈಲಲ್ಲಿ ನಿನ್ನ ಮುಖ ನನ್ನ ಮುಖ ನೋಡು 1 ಸೆಕೆಂಡ್. ಇದ್ರೆ ಸಾಕು, ಅದೇ ಬಣ್ಣ ಕಲ್ಲ ಸಾಕು. ಅಂದ್ರೆ ಹೆಂಡತಿ ಮಾತ್ರ ಬ್ಯೂಟಿ ಕೇರ್ ಮಾಡ್ಕೋತಾಳೆ, ಗಂಡ ಮಾಡ್ಕೊಳಲ್ಲ, ಗಂಡನ್ ಕ್ಯಾರ್ ಏನಲ್ಲ ಅಂತ ಎಲ್ರು ನನ್ ಬೈಟ್ಕೊಳ್ಳಿ ಅಂತಾರ. ಹಿಂಗೆ ಹೇಳಿದ್ರೆ ಏನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್ ನಾನು. ಓಕೆ ಫ್ರೆಂಡ್ಸ್, ಟಾಮು ಚಪಾತಿ ತಿನ್ಬಿಟ್ಟು ಆರಾಮಾಗಿ ಮಲಗವನೆ, ಅದಕ್ಕೆ ಅವನಿಗೆ ಡಿಸ್ಟರ್ಬ್ ಮಾಡ್ಲಿಲ್ಲ, ಗುರ್ರ ಅಂತವನೆ ನೋಡಿದ್ರೆ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಕಾವ್ಯ ರವಿ ಸಿಸ್ಟರ್ 13ನೇ ತಾರೀಕು ಬರ್ತಡೆ, ವಿಶ್ವ ಹ್ಯಾಪಿ ಬರ್ತಡೆ. ರಚನಾ ಸಿಸ್ಟರ್ ಹ್ಯಾಪಿ ಬರ್ತಡೆ. ದಿವ್ಯಾ ಸಿಸ್ಟರ್ 10ನೇ ತಾರೀಕು, ವಿಶ್ವ ಹ್ಯಾಪಿ ಬರ್ತಡೆ. ಮಂಜುನಾಥ್ ಅವ್ರದ್ದು 16ನೇ ತಾರೀಕು ಬರ್ತಡೆ, ಹ್ಯಾಪಿ ಬರ್ತಡೆ. ಅಮಿತ್ ಅಣ್ಣ 10ನೇ ತಾರೀಕು ಬರ್ತಡೆ, ವಿಶ್ವ ಹ್ಯಾಪಿ ಬರ್ತಡೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬಾಯ್, ಗುಡ್ ನೈಟ್.